ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ವಿಶೇಷವಾದ ಕಾರ್ಯಕ್ರಮ ಲಾ ಆ್ಯಂಡ್ ಆರ್ಡರ್ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಇವರು ಮಾಜಿ IPS ಅಧಿಕಾರಿ ಹಾಗೆ ಬೆಂಗಳೂರಿನ ಮಾಜಿ ಪೊಲೀಸ್ ಆಯುಕ್ತರು. ಸುದೀರ್ಘವಾಗಿ 33 ವರ್ಷಗಳ ಕಾಲ ಪೊಲೀಸ್ ಸೇವೆಯನ್ನು ಸಲ್ಲಿಸಿ ಇನ್ನೇನು 2-3 ವರ್ಷಗಳು ಬಾಕಿ ಇರುವಂತೆಯೇ ಇವರು ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಳ್ತಾರೆ. ಯಾವ ಕಾರಣಕ್ಕೆ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡ್ರು, ರಾಜಕೀಯ ಕೂಡ ಎಂಟ್ರಿಯನ್ನು ಕೊಡ್ತಾರೆ. ಇವತ್ತು ಈ ಎಲ್ಲ ವಿಚಾರವಾಗಿ ಹಾಗೆಯೇ ನಮ್ಮ ಲಾ ಆ್ಯಂಡ್ ಆರ್ಡರ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ಸಂಪೂರ್ಣವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನೀವೆಲ್ಲರೂ ಅಂದುಕೊಂಡ ಹಾಗೆ ನಾನಿಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡುವಂತಹ ಸಮಯದಲ್ಲಿ ನಿಮ್ಮ ಸ್ಮೃತಿ ಪಟಲದಲ್ಲಿ ಒಂದು ಹೆಸರು ಹಾದು ಹೋಗಿರುತ್ತೆ. ಅವರೇ ಭಾಸ್ಕರ್ ರಾವ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ಸರ್, ಲಾ ಆ್ಯಂಡ್ ಆರ್ಡರ್ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ, ಧನ್ಯವಾದ ಶರತ್, ಧನ್ಯವಾದ, ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ ಸರ್ ಬದುಕು? ಫಸ್ಟ್ ಕ್ಲಾಸ್. ನಾನೇನು ರಿಟೈರ್ಮೆಂಟ್ ಆದಮೇಲೆ ನಂತರ ಇನ್ನೂ ಬ್ಯುಸಿಯಾಗಿದ್ದೀನಿ. ಯಾಕೆಂದರೆ ಆವಾಗ ಬರೀ ಒಂದೇ ಒಂದು ಸರ್ಕಾರಿ ನೌಕರಿ ಬಿಟ್ಟು ಬೇರೆ ಯಾವುದಕ್ಕೆ ಈಗ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಇರೋದ್ರಿಂದ ಸೊ ಕ್ವೈಟ್ ಬ್ಯುಸಿ. KSRTC ನೌಕರರ ಸಂಘದ ಅಧ್ಯಕ್ಷನಾಗಿದ್ದೀನಿ. ಮತ್ತು ಖಾಸಗಿ ಭದ್ರತಾ ಏಜೆನ್ಸಿಗಳ ಗೌರವ ಅಧ್ಯಕ್ಷನಾಗಿದ್ದೀನಿ ನಾನು. ಮತ್ತು ಮೊನ್ನೆವರೆಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷನಾಗಿದೆ. ಮತ್ತು ನನ್ನದೇ ಒಂದು ಟ್ರಸ್ಟ್ ನಡೀತಾ ಇದೆ. ದೆನ್ ಒಂದು ವಿಶೇಷವಾದ ಸ್ಕೂಲ್ ಶುರು ಮಾಡಿದ್ದೀನಿ ನಾನು. ಅದು ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂತ. ಯಾಕೆಂದರೆ ಈ ಲಿಫ್ಟ್ ಮತ್ತು ಎಸ್ಕಲೇಟರ್ಗೆ ಕ್ವಾಲಿಫೈಡ್ ಜನ ಸಿಗ್ತಾ ಇರಲಿಲ್ಲ. ಸೊ ಇವ್ರ ಸಲುವಾಗಿ ನಾನು ಒಬ್ಬರು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ ಮತ್ತು ಒಬ್ಬರು ಫಿನಾನ್ಷಿಯರ್ ದುಬೈಯಿಂದ ಕರೆಸಿ ಒಂದು ಶಾಲೆ ಕೂಡ ಪ್ರಾರಂಭ ಮಾಡಿ ಮೊದಲನೇ ಬ್ಯಾಚಿನ 130 ಹುಡುಗರಿಗೆ ತಗೊಂಡು ಮೊದಲನೇ 130 ಹುಡುಗರು ತಗೊಂಡೆ. ಅಷ್ಟು ಜನನೂ ಅವ್ರಿಗೆ ಕೋಣೆ ಎಲಿವೇಟರ್ಸ್, ಕೋಣೆ ಲಿಫ್ಟ್ ಕಂಪ್ನಿಲಿ ಕೆಲಸ ಸಿಗ್ಬಿಡ್ತು. ಸೊ ಈಗ 2ನೇ ಬ್ಯಾಚ್ ನಡೀತಾ ಇದೆ. ಈಗ VTU ಇಂದ ನಮಗೆ ಮಾನ್ಯತೆ ಸಿಕ್ಕಿದೆ. ಸೊ ಅದನ್ನೇ ನಾವು ಈಗ ಡಿಗ್ರಿ ಮತ್ತು ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ITI ಕೋರ್ಸ್ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದೀವಿ ನಾವು ಈಗ. ಅದಲ್ಲದೆ ಪಕ್ಷದ ಏನೇನು ಜವಾಬ್ದಾರಿಗಳಿರ್ತಾರೆ, ವಿಶೇಷವಾಗಿ TV ಚಾನಲಲ್ಲಿ ಪ್ಯಾನಲಿಸ್ಟ್ ಆಗಿ ಅಪಿಯರ್ ಆಗೋವಂಥದ್ದು, ಸ್ಪೋಕ್ಸ್ಮನ್ ಆಗಿ ಇರೋವಂಥದ್ದು, ಅಥವಾ ಲೈಫ್ ಈಸ್ ಕ್ವೈಟ್ ಬ್ಯುಸಿ. ಮತ್ತು ನಮ್ಮ ಕೋಕೋನಟ್ ಫಾರ್ಮ್ ಒಳಗೆ ಇದು ಕೋಕೋ ಪೀಟ್ ಒಂದು ಫ್ಯಾಕ್ಟ್ರಿ ಶುರು ಮಾಡಬೇಕು ಅಂತಿದ್ದೀನಿ. ಸೊ ಸ್ವಲ್ಪ ಅಲ್ಲ, ತುಂಬ ಹಿಂದೆ ಹೋಗೋದಾದರೆ ಪೊಲೀಸ್ ಜೀವನದ ಜರ್ನಿ, ಅದಕ್ಕಿಂತಲೂ ಮುಂಚೆ ಬಾಲ್ಯ ಮತ್ತು ಶಿಕ್ಷಣ, ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ ಸರ್ ನಿಮ್ಮದು. ಬಾಲ್ಯ ನನಗೆ ದಕ್ಷಿಣ ಭಾರತ ಹಾಗೂ ಉತ್ತರ ಭಾರತ 2 ಕಡೆನೂ ನಾನು ಸ್ಪೆಂಡ್ ಮಾಡಿದ್ದೀನಿ. ಅಂದರೆ ನನ್ನ ಬಾಲ್ಯದಲ್ಲಿ 2 ವಿಶೇಷವಾದ ಘಟನೆ ಭಾಳ ಹತ್ತಿರದಿಂದ ನೋಡ್ದಂಗೆ ಆಯಿತು. ಒಂದು ಇಂಡೋ ಪಾಕಿಸ್ತಾನ್ ವಾರ್ 1971 ನಾನು ಕುಮಾರನ್ಸಲ್ಲಿ ಓದ್ತಾ ಇದ್ದೆ ಇವಾಗ. ತದನಂತರ ನಾನು ಉತ್ತರ ಭಾರತಕ್ಕೆ ನಾನು ಹೊಟ್ಟೋದೆ. ನಾನು ಉತ್ತರ ಭಾರತದಲ್ಲಿ ನಮ್ಮ ತಂದೆ ವಿಶೇಷ ಇದ್ದವ್ರ ಜೊತೆ ಕೆಲಸ ಪ್ರಾರಂಭ ಮಾಡಿ ಬಿಹಾರ್ ಸರ್ಕಾರದಲ್ಲಿ ಕೆಲಸ ಮಾಡ್ತಾಯಿದ್ರು ನಮ್ಮ ತಂದೆ. ಅವಾಗ ಈ JP ಮೂಮೆಂಟ್ ಶುರುವಾಯಿತು 1975. JP ಮೂಮೆಂಟ್ ಆದ ನಂತರ ಎಮರ್ಜೆನ್ಸಿ ಶುರುವಾಗಿದ್ದು, ಎಮರ್ಜೆನ್ಸಿಲಿ ಜಯಪ್ರಕಾಶ್ ನಾರಾಯಣ ಅವ್ರಿಗೆ ಭಾಳ ಹತ್ತಿರದಿಂದ ನನಗೆ ನೋಡೋಕ್ಕೆ ಅವಕಾಶ ಸಿಕ್ತು. ಅವ್ರ ಜೊತೆ ನಾನಿದು ಚಿಕ್ಕ ಹುಡುಗ, ನಾನು 13-14 ವರ್ಷ ಆದರೂ ಕೂಡ ಅವಾಗ ಅವ್ರ ಜೊತೆಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಮದರ್ ಟೆರೇಸಾ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ. ಸೊ ಇಂಥ ಅದ್ಭುತವಾದ ಪ್ರಸಂಗಗಳು ಆ ಸಮಯದಲ್ಲಿ ನಾವು ಏನು ಭಾಳ ನಾರ್ಮಲ್ ಆಗಿದೆ ಅಂತ ಏನು ಅಂದ್ಕೊಂಡಿಲ್ಲ. ಅದು ಕೊನೆಯದಾಗಿ ನೋಡಿದ್ರೆ ಇತಿಹಾಸದ ಒಂದು ಮುಖ್ಯ ಭಾಗದಲ್ಲಿ ನಮಗೆ ಒಂದು ಕಣ್ಣಾರೆ ನೇರವಾಗಿ ನೋಡೋಕೆ ಅವಕಾಶ ಸಿಕ್ತು. ಬಾಕಿ ಅವ್ರಿಗೆ ಎಷ್ಟು ವರ್ಷ ಇದ್ರಿ ಸರ್ ಬಿಹಾರದಲ್ಲಿ? ನಮ್ಮ ತಂದೆ 1954 54ನೇ ಇಸ್ವಿಯಿಂದ 90ನೇ ಇಸ್ವಿ ತನಕ ನಾನು ಹೋಗಿ ಬಂದು ಮಾಡ್ತಾ ಇದ್ದೆ. ಬಟ್ ನಾನು ಸುಮಾರು ಸ್ಕೂಲಿಂಗ್ ಬಿಹಾರದಾಗ ಕೂಡ ಮಾಡಿದ್ದೀನಿ. ಸೊ ಮಚ್ ಸೊ ದಟ್ ನಮ್ಮ ಕ್ಲಾಸಿಂದಾನೇ 6 ಜನ ನಾವು IAS IPS ಸೇರ್ಕೊಂಡ್ವಿ. ಒಂದೇ ಕ್ಲಾಸಿಂದ ಒಂದೇ ಬ್ಯಾಚ್ಗೆ. ಆವಾಗ ಇಲ್ಲಿ ಮಸೂರಿಲಿ ನಮ್ಮ ಟ್ರೈನಿಂಗ್ ಅಕಾಡೆಮಿ ಇರುತ್ತೆ. ಅದರ ನಿರ್ದೇಶಕರು ಈ ಸತ್ಯ ನಡೆಲ ಅವ್ರ ತಂದೆ ಇದ್ರಲ್ಲಿ BN ಯುಗಾಂಧರ್ ಅಂತ. ಅವರ IAS ಆಫೀಸರ್ ಇಲ್ಲಿ ಆಂಧ್ರ ಪ್ರದೇಶದವರು. ಅವ್ರಿಗೆ ಯಾವ ಸ್ಕೂಲ್ ಇದು
ಎಲ್ಲಿ ಬಿಹಾರದಲ್ಲಿ ಸರ್? ನಾನು ನೋಡ್ಬೇಕು ಇದು, ನೀವು ಬನ್ನಿ ಇಲ್ಲಿ ನನ್ನ ಜೊತೆ ಟೀ ಕುಡಿಯಕ್ಕೆ ಬರಬೇಕು ಅಂತ. ನಾವೆಲ್ಲ ಇನ್ನು ಯಂಗ್ಸ್ಟರ್ಸ್ ಅವಾಗ. ಓಕೆ ಸೊ ನಮ್ಮ 6 ಜನಕ್ಕೂ ಅವ್ರು ಕರೆಸಿ ಏನು ಸ್ಕೂಲಲ್ಲಿ ನಿಮ್ಗೆ ಹೇಳ್ಕೊಟ್ರು, ದಟ್ ಒಂದೇ ಕ್ಲಾಸಿಂದ ನೀವು 6 ಜನ IAS IPSಗೆ ಬಂದು ಸೇರಿದ್ದೀರಂತಲ್ಲ. ಈಗ ವಿವೇಕ್ ಶ್ರೀವಾಸ್ತವ್ ಅಂತಿದ್ದಾರೆ, ಅವರು ಡೈರೆಕ್ಟರ್ SPG ಕೂಡ ಆಗಿದ್ರು ಅವರು. ಓಕೆ ಮತ್ತೆ ಅಮೃತ್ ಮೋಹನ್ ಪ್ರಸಾದ್ ಈಗ ಡೈರೆಕ್ಟರ್ ಸಶಸ್ತ್ರ ಸೀಮಾ ಬಲ್ ಅಂತ ಇದೆ ಅವರು. ಮತ್ತೆ ಆದಿತ್ಯ ಮಿಶ್ರಾ ಅಂತ ಇದ್ದಾರೆ, ಅವರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಅವರು ಇದ್ರು ಅಲ್ಲಿಗೆ. ದೆನ್ ಚೈತನ್ಯ ಪ್ರಸಾದ್ ಅಂತ ಅವರು IAS ಆಫೀಸರ್ ಆಗಿದ್ದಾರೆ, ಅಡಿಷನಲ್ ಚೀಫ್ ಸೆಕ್ರೆಟರಿ ಬಿಹಾರ್ ಇದ್ದಾರೆ ಅಲ್ಲಿಗೆ. ಸಮೀರ್ ಸಿನ್ಹಾ ಅಂತ PCCF ಅವರು ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇಲ್ಲಿ ಉತ್ತರ ಪ್ರದೇಶ. ಮತ್ತೆ ನಾನು ನಾವೆಲ್ಲ ಒಂದೇ ಕ್ಲಾಸಿಂದ ಒಂದು ಕ್ಲಾಸಿಂದ ಅಷ್ಟು ಜನ ಒಂದೇ ಒಂದು ಬ್ಯಾಚ್ಗೆ ಹೋಗಿ ಸೇರಿದ್ವಿ ಅಂದ್ರೆ ತಮಾಷೆ ಅಲ್ಲ. ಇದು ಯಾರು ಮಾಡಿಲ್ಲ. ಇದು ಕಮಿಷನ್ಗೂ ಒಂದು ಸ್ವಲ್ಪ ಆಶ್ಚರ್ಯ ಆಗಿರುತ್ತೆ. ಇವ್ರು ಅಫ್ಕೋರ್ಸ್ UPSCಗೆ ಗೊತ್ತಿರಲಿಲ್ಲ ಯಾವ ಸ್ಕೂಲು ಹಿಂಗೆ ಅಂತ. ಬಟ್ ಅಷ್ಟು ಜನ ಹೋಗಲ್ಲ ಅಲ್ಲಿ, ಅಕಾಡೆಮಿಗೆ ಹೋಗಿ ಸೇರ್ಕೊಂಡ್ವಲ್ಲ, ಉಳಿದವ್ರದ್ದು ಯಾವ ಸ್ಕೂಲ್ ಅಂತ. ಸೊ ನಮ್ಮದೇ ಒಂದು ಅಳಿಲ್ ಸೇವೆ, ನಮ್ಮ ಸ್ಕೂಲಿಗೆ ಒಂದು ಕೀರ್ತಿ ತರುವಂಥದ್ದು. ಸ್ಕೂಲ್ ಹೆಸರು ಸೆಂಟ್ ಮೈಕಲ್ಸ್ ಹೈಸ್ಕೂಲ್ ಪಾಟ್ನಾ, 150 ವರ್ಷ ಹಳೆ ಸ್ಕೂಲ್ ಇದು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಿಷಪ್ ಪಾಟನ್ ಬಾಲ್ಡ್ವಿನ್ಸ್ ಇದ್ದಂಗೆ ಅದು. ಓಕೆ, ನೀವು 1990ರಲ್ಲಿ UPSCನ ಕ್ಲಿಯರ್ ಮಾಡಿದ್ದು, ಆ ಬ್ಯಾಚಿಗೆ ಸೇರಿಕೊಂಡ್ರಿ. ಈ UPSC ಅನ್ನೋದೊಂದು ಯೋಚನೆ, ಅವಾಗಂತೂ ಅವೇರ್ನೆಸ್ಗಳೆಲ್ಲ ಇದ್ರ ಬಗ್ಗೆ ತುಂಬ ಕಮ್ಮಿ ಇರ್ತಿತ್ತು ಸರ್. ಇವಾಗಲೇ ಸ್ವಲ್ಪ ಯೂತ್ಸು ಇವರೆಲ್ಲ UPSC ಸಿವಿಲ್ ಸರ್ವೆಂಟ್ಸ್ ಕಡೆಗೆ ಬರ್ತಾ ಇದ್ದಾರೆ. ಅವಾಗ ಸ್ವಲ್ಪ ಕಮ್ಮಿನೇ ಇರ್ತಾ ಇತ್ತು. ಆ ಯೋಚನೆ ಶುರುವಾಗಿಲ್ಲ ನೋಡಿ. ಈ ತಮಿಳ್ನಾಡಿನಿಂದ ಮತ್ತು ಕೇರಳದಿಂದ ಭಾಳ ಜನ ಹೋಗೋರು UPSCಗೆ, ಮತ್ತು ಅಫ್ಕೋರ್ಸ್ ಬಿಹಾರ್ ಅಂಡ್ UP. ಕರ್ನಾಟಕದಲ್ಲಿ ಯಾಕೆ ಹೋಗ್ತಾ ಇಲ್ಲ ಒಂದು ಕಾರಣ ಇದೆ. ಕರ್ನಾಟಕದಲ್ಲಿ ನಮಗೆ ಅತ್ಯಂತ ಬುದ್ಧಿವಂತರು ಹುಡುಗರು ಹುಡುಗಿಯರು ಏನು ಮಾಡೋರು, ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಇತ್ತಲ್ಲ ಅಲ್ಲಿ, ಅಥವಾ BMC ಇಂದ ಪಾಸ್ ಮಾಡುವ ಬೇರೆ ಖಾಸಗಿ ಕಾಲೇಜಲ್ಲ, ಇಲ್ಲಿಂದ ಡೈರೆಕ್ಟಾಗಿ USA ಕೊಟ್ಟೋಗ್ಬಿಡೋರು, US ಹೋಗ್ಬಿಡೋರು. ಉಳಿದು ಬುದ್ಧಿವಂತರೆಲ್ಲ ಏನು ಮಾಡೋರು, ಕರ್ನಾಟಕದಲ್ಲಿ ಒಂದು ಒಳ್ಳೆ ಅಡಿಪಾಯಿ ಹಾಕಿದ್ದು ಇಂಡಸ್ಟ್ರೀಸ್ದು. ಅವರು HAL, ITI, BEML, ಮತ್ತು ಸುಮಾರು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇತ್ತಲ್ಲ ಕೇಂದ್ರದ್ದು. ಅದಲ್ಲದೆ ರಾಜ್ಯದ ಅಂಡರ್ಟೇಕಿಂಗ್ಸ್ ಕೂಡ ಇತ್ತು. NGF ಅಂತ ಇತ್ತು, ಮೈಸೂರು ಎಸ್ಟೇಟ್ ಕಂಪನಿ ಅಂತ ಇತ್ತು, ಕರ್ನಾಟಕ ಇಂಪ್ಲಿಮೆಂಟ್ಸಲ್ಲಿ. ಸೊ ಇವರೆಲ್ಲ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಸೊ IAS ಮತ್ತು IPS ಬಗ್ಗೆ ಅಷ್ಟು ಆಕರ್ಷಣೆ ಇರಲಿಲ್ಲ. ನಾನು ಉತ್ತರ ಭಾರತದಲ್ಲಿ ಇದ್ದಿದ್ದರಿಂದನೇ ನನಗೆ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಇತ್ತು ಮತ್ತು ಆಕರ್ಷಣೆ ಇತ್ತು, ದಟ್ ಇದೊಂದು ಸರ್ವಿಸ್ ಮಾಡಬೇಕು ಅಂತ. ಅದರಲ್ಲೂ ಪ್ರಮುಖವಾಗಿ ಬಿಹಾರದಲ್ಲಿ ಇನ್ನೂ ಜಾಸ್ತಿ ಅನ್ಸುತ್ತೆ. ಬಿಹಾರದಲ್ಲಿ ಭಾಳ ಜಾಸ್ತಿ. ಬಿಹಾರದಲ್ಲೆಲ್ಲ ಪ್ರತಿಯೊಂದು ಮನೆಯಲ್ಲ ಡಿಗ್ರಿ ಮಾಡಿದ ಕೂಡಲೇ ನಾವು ಕ್ಯಾಕರ್ರೆ UPSC का ಫಾರ್ಮ್ ಭರ್ರೆ ಅಂತ. ಸೊ ಅವ್ರಿಗೆ ಅಲ್ಲಿ ಸ್ವಲ್ಪ ಕ್ರೇಜ್ ಜಾಸ್ತಿ. ಅದಕ್ಕೆ ನೋಡ್ತೀರ ಜನ ಬಿಹಾರದವ್ರು ಇನ್ನೂ ಇದ್ದಾರಲ್ಲ ನಮ್ಮ ಕರ್ನಾಟಕದಲ್ಲಿ. DGPನೂ ಕೂಡ ಬಿಹಾರದವರೇ ಇರೋದು ಅಲ್ಲಿಗೆ. ಯಾವ ಥರ ಇತ್ತು ಸರ್ ತಯಾರಿ ಆವಾಗಿನ ಕಾಲದಲ್ಲೆಲ್ಲ? ಆವಾಗಿನ ಕಾಲದಲ್ಲಿ ಜನ ಡೆಲ್ಲಿಗೆ ಹೋಗಿ ತಯಾರಿ ಮಾಡೋರು. ನನ್ನ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ MA ಎಕನಾಮಿಕ್ಸ್ ಮಾಡಿದೆ. ಮತ್ತು MA ಎಕನಾಮಿಕ್ಸ್ ಮಾಡಿಬಿಟ್ಟು ಬಸವನಗುಡಿಯಲ್ಲಿ ಕೂತ್ಕೊಂಡೇ ಓದಿದ್ದು ನಾನೇ ಗೌರ್ಮೆಂಟ್ ಆಫ್ ಇಂಡಿಯಾ ಹೋಗಲ್ಲ. ಮತ್ತು ಅವಾಗ NCERT ಪುಸ್ತಕಗಳು ಸಿಗ್ತಾ ಇರಲಿಲ್ಲ. ಅವಾಗ ಹೆಬ್ಬಾಳ್ ಹತ್ರ ಕೇಂದ್ರ ವಿದ್ಯಾಲಯ ಹತ್ರ ಹೋಗಿ ಅವ್ರದ್ದು 8th, 9th ಆ್ಯಂಡ್ 10th ಜಾಗ್ರಫಿ, ಹಿಸ್ಟ್ರಿ, ಸಿವಿಕ್ಸ್ ಮತ್ತು ಎಕನಾಮಿಕ್ಸ್ ಪುಸ್ತಕ ನಾನು ತಗೊಂಡು, ಅದು ಬೇರೆಯವರು ಹೊರಗಡೆದವ್ರು ಕೊಡಲ್ಲ, ಅವರು ಯಾರೋ ಅಲ್ಲಿ ಹುಡ್ಕೊಂಡು ಅವ್ರು ನಿನಗೆ ಅವು, ಯಾಕಂದ್ರೆ ತುಂಬ ಕಮ್ಮಿ ಬೆಲೆ ಇದು. ಆ ಕಾಲದಲ್ಲೇ ಆ ಪುಸ್ತಕಗೆಲ್ಲ 7 ರೂಪಾಯಿ 8 ರೂಪಾಯಿ ಆಯಿತು, ಒಳ್ಳೆ ಪುಸ್ತಕಗಳು, ಸ್ಟ್ಯಾಂಡರ್ಡ್ ಬುಕ್ಸ್ ಎಲ್ಲ. ಸೊ ಅದು ನಾನು ತೊಗೊಂಬಂದು ಓದ್ತಾ ಇದ್ದಿದ್ದು ಅಲ್ಲಿಗೆ. ಮತ್ತು ಎಕನಾಮಿಕ್ಸ್ಗೆಲ್ಲ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದೆಲ್ಲ, ಸೈಕಲ್ ಮೇಲೆ ಹೋಗ್ತಾ ಇದ್ದೆ ಇಲ್ಲಿಂದ ಬಸವನಗುಡಿಯಿಂದ ಸೈಕಲ್ ಮೇಲೆ ಹೋಗಿ. ಮತ್ತು ಕೆಲವು ಪುಸ್ತಕ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಇತ್ತು, ಸೋಷಿಯಾಲಜಿ ಬುಕ್ಸು. ಮತ್ತು ಸಿಟಿ ಸೆಂಟ್ರಲ್ ಲೈಬ್ರರಿ ಕಬನ್ ಪಾರ್ಕ್, ಮತ್ತು ಜಯನಗರದಲ್ಲಿ ನಮಗೆ ಇದಿದಲ್ಲ 4th ಬ್ಲಾಕಲ್ಲಿ, ಅಲ್ಲಿ ಆ ಲೈಬ್ರರಿ. ಇಷ್ಟು ಲೈಬ್ರರಿ. ಮತ್ತು ಆವಾಗೆಲ್ಲ ನಮಗೆ ಏನು ಆಕ್ಸೆಸ್ ಟು ಇನ್ಫಾರ್ಮೇಷನ್ ತುಂಬ ಕಮ್ಮಿ ಅಲ್ವಾ. ಆ್ಯಂಡ್ ದೆನ್ ಈ ಕರ್ನಾಟಕ ಸರ್ಕಾರದಲ್ಲಿ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಕೆಲವು ಮ್ಯಾಗಝಿನ್ಸ್ ಪಬ್ಲಿಕೇಶನ್ಸ್ ಇತ್ತು. ಯೋಜನಾ ಮತ್ತು ಕುರುಕ್ಷೇತ್ರ ಅಂತ 2 ಮ್ಯಾಗಝಿನ್ ಇತ್ತು. ಇವತ್ತಿಗೂ ಬರುತ್ತೆ. ಇವತ್ತು ಕೂಡ. ಈಗೆಲ್ಲ ಕಡೆ ಅವಾಗ ಸಿಗ್ತಾನೆ ಇರಲಿಲ್ಲ ಅದೆಲ್ಲ, ಯೋಜನಾ ಮತ್ತು ಕುರುಕ್ಷೇತ್ರ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು 1989ನಲ್ಲಿ ಇಲ್ಲಿಗೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಹೋಗ್ಬಿಟ್ಟು ತೊಗೊಂಬರ್ತಾ ಇದ್ದೆ. ಎಷ್ಟನೇ ರ್ಯಾಂಕ್ ಪಡೆದಿದ್ರಿ ಸರ್? ಎಷ್ಟು ನನಗೆ
21 ಲಕ್ಷ ಜನ ಅಪಿಯರ್ ಆಗೋದ್ರ ಪೈಕಿ ನನಗೆ 101 ರ್ಯಾಂಕ್ ಸಿಕ್ತು ನನಗೆ. ಓಕೆ 101. ಇಂಟರ್ವ್ಯೂಲ್ ತುಂಬ ಕಮ್ಮಿ ಸಿಕ್ತು. ಇಂಟರ್ವ್ಯೂ ಏನಾದರೂ ಜಾಸ್ತಿ ಸಿಕ್ಕಿದ್ರೆ ನಾನು ಬಹುಶಃ ಟಾಪರ್ ಆಗ್ತಾ ಇದೆ. ಓಕೆ ಇಂಟರ್ವ್ಯೂಗೆ ಔಟ್ ಆಫ್ 250 ನನಗೆ ಬರೀ 110 ಕೊಟ್ಟರು. ನಾವೆಲ್ಲ ನಮಗೆಲ್ಲ ಅಷ್ಟೆಲ್ಲ ಚೆನ್ನಾಗಿ ಟೈಗೆ ಹಾಕೊಡೋದು ಒಳ್ಳೆ ಬಟ್ಟೆನೇ ಇರ್ತಾ ಇರಲಿಲ್ಲ, ಓಕೆ ಮತ್ತು ಅಷ್ಟು ಚೆನ್ನಾಗಿ ಮಾತಾಡೋಕ್ಕೂ ಬರ್ತಾ ಇರಲಿಲ್ಲ ಅವಾಗೆಲ್ಲ ನಮಗೆ. ಸೊ ಏನು ಸಿಕ್ತು ಅದರಲ್ಲೇ. ಮತ್ತು ನಾವು ದಕ್ಷಿಣ ಅಂದರೆ ಸ್ವಲ್ಪ ಇನ್ನೂ ಕೇವಲವಾಗಿ ನೋಡ್ತಾರೆ. ಉತ್ತರ ಭಾರತ ಅಂದರೆ ಅವ್ರೇನು ಟಾಟ್ ಬೂಟಾಗೆಲ್ಲ ಮಾತಾಡ್ತಾರೆ. ಮತ್ತು ಹುಡುಗಿರೆಲ್ಲ ಬಲ್ ಸಿಕ್ಕಾಪಟ್ಟೆ ಸ್ಮಾರ್ಟ್, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೆ 250 ಒಳಗೆ 200, 220 ಎಲ್ಲ 210 ತನಕ ಕೊಟ್ಬಿಡ್ತಾರೆ. ಇದು ನಡೆಯುತ್ತೆ ಸರ್ UPSC ಕೂಡ? UPSC ವ್ಯವಹಾರ ನಡೆಯಲ್ಲ, ಬಟ್ ಏನಂದ್ರೆ ಇಂಪ್ರೆಷನ್. ಬಟ್ ಇವತ್ತು ಕೂಡ ಐ ವಿಲ್ ಆಲ್ವೇಸ್ ಸೇ ದಟ್ UPSC ಒಳಗೆ ಇಂಟೆಗ್ರಿಟಿ ಇದೆ, ಕ್ಲೀನ್ ಹ್ಯಾಂಡ್. ಯಾಕಂದರೆ 2-3 ಸರ್ತಿ ನೀನು KPSC ಮಾಡಿಬಿಟ್ಟು ನನ್ನ ಕೈಲಿ ಆಗಲಿಲ್ಲ ದುಡ್ಡು ಕಟ್ಟಕ್ಕೆ. ಇದು ಅವತ್ತು ಭ್ರಷ್ಟ್ರಿತ್ತು, ಇನ್ನು ಇವತ್ತು ಕೂಡ ಭ್ರಷ್ಟರಾಗಿದೆ KPSC. ಎಷ್ಟು ಅಟೆಂಪ್ಟ್ ಬರ್ದಿದ್ರಿ ಸರ್ ನೀವು KPSC? ನಾನು ಅವಾಗ KPSC ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಎಲ್ಲ KPSC ಇಂದ ನಡೆಯೋದು. ಅದೆಲ್ಲ ನನಗೆ ಆಗಿಲ್ಲ ಪಾಸ್ ಮಾಡೋಕ್ಕೆ. 84 ಬರ್ದಿದೆ ಅಲ್ಲ, ಅದು ಆಗಿಲ್ಲ ಅದು. ಮತ್ತು KAS ಎಕ್ಸಾಮಿನೇಷನ್ ಬರೆದೆ, ಅದು ಆಗಿಲ್ಲ. UPSC ಥರ್ಡ್ ಅಟೆಂಪ್ಟಲ್ಲಿ ನನಗೆ ಇಂಡಿಯನ್ ಫಾರಿನ್ ಸರ್ವಿಸ್ ಇತ್ತು. ಓಕೆ ಫಾರಿನ್ ಸರ್ವಿಸ್. ಸೊ ಅಲ್ಲಿ ಫಾರಿನ್ ಸರ್ವಿಸಲ್ಲಿ ಸ್ವಲ್ಪ ದಿನ ಇದ್ದ ನಂತರ ಎಲ್ಲರೂ ಹೇಳಿದ್ರು, ನೀನು ಒಂದು ಸ್ಟೆಪ್ ಕೆಳಗಡೆ ತೊಗೊಂಡ್ರೆ ನೀನು ಹೋಮ್ ಕಾರ್ಡರ್, ಕರ್ನಾಟಕ ಕಾರ್ಡರ್ ಸಿಗ್ಬಿಡುತ್ತೆ ಅಂತ. ಸೊ ನಾನು ಫಾರಿನ್ ಸರ್ವಿಸ್ ಬಿಟ್ಟು ನಾನು ಒನ್ ಸ್ಟೆಪ್ ಕೆಳಗಡೆ, ಪೊಲೀಸ್ ಸರ್ವಿಸ್ 1 ಸ್ಟೆಪ್ ಕೆಳಗಡೆ ಇದೆ, ಅದು ತೊಗೊಂಡಿದ್ದೆ, ಕರ್ನಾಟಕ ಕಾರ್ಡರ್ ಸಿಕ್ತು ನನಗೆ. ಆವಾಗ ಇಲ್ಲೆಲ್ಲ ಇದ್ರ ಬಗ್ಗೆ ಯಾರಿಗೂ ಅಷ್ಟು ಅರಿವೇ ಇದೆ. ಆದರೆ ಏನಕ್ಕೆ ಎಲ್ಲ ಹೋಗ್ತೀರಾ, ಯಾಕೆ ದೂರ ಕಳಿಸ್ಬಿಡ್ತಾರೆ, ಡೆಲ್ಲಿ ಕಳಿಸ್ಬಿಡ್ತಾರೆ, ಎಲ್ಲ ಒರಿಸ್ಸಾ ಕಳಿಸ್ಬಿಡ್ತಾರೆ ಅಂತ. ಇನ್ಫ್ಯಾಕ್ಟ್ ಆವಾಗ ಈ ದೂರದರ್ಶನ್ನವರು ಇಂಟರ್ವ್ಯೂಗೆ ಯಾರೋ ಮಧ್ಯಸ್ಥರು ಕರೆದಿದ್ರು, ನೀವು ದೂರದರ್ಶನ ನಿಮ್ಗೆ ಇಂಟರ್ವ್ಯೂ ಮಾಡುತ್ತೆ ಅಂತ. ಏನು ಯಾರಿಗೊಬ್ರಿಗೂ ₹100 ಲಂಚ ಕೊಡಬೇಕು, ಬರ್ತೀರಾ ಅಂತ. ನಾವು ಹತ್ರ ₹100 ಇಲ್ಲಪ್ಪ ಲಂಚ ಕೊಡೋಕ್ಕೆ ಅಂತ. ಇಲ್ಲ ಪರವಾಗಿಲ್ಲ ಹಾಗೆ ಬನ್ನಿ ಅಂದ್ಬಿಟ್ಟು. ಸೊ ನಾನು ಹೋದೆ ದೂರದರ್ಶನ್ಗೆ. ಬೆಳಗ್ಗೆ 9 ಗಂಟೆಗೆ ಬರಬೇಕು ಅಂತ ಹೇಳಿದ್ರು. ಮತ್ತು 9 ಗಂಟೆಗೆ ಹೋದೆ. ಯಾರು ನನ್ನ ಸ್ನೇಹಿತರು ನನ್ನ ಕೋಟ್ ಇಸ್ಕೊಂಡು ಹೋಗಿದ್ದಾರೆ. ನಾನು 4:30 ತನಕ ಅವಕಾಶ. ನನಗೂ ಸಿಟ್ಟು ಬಂದುಬಿಡ್ತು. ನಾನು IPS ಪಾಸ್ ಮಾಡಿದ್ದೀನಿ, ಏನು ಬೆಳಗ್ಗೆ ಸಾಯಂಕಾಲ ತನಕ ಕೂಡಿಸ್ತಾ ಇದ್ದಾರಲ್ಲ, ಯಾವಾಗ ಆಗತ್ತೆ. ಸೊ ಅವರು ಯಾರೊಬ್ಬರು ಇವರಿಲ್ಲ, ಏನು ಸರ್ ನಮ್ಗೇನು ಕರೆದಿದ್ದೀರಲ್ಲ ನೀವು, ಅಲ್ಲಿ ಪರೀಕ್ಷೆ ಪಾಸ್ ಮಾಡಿಬಿಟ್ಟು ನಮಗೆ ಇಂಟರ್ವ್ಯೂ ಮಾಡಬೇಕಾ, ನಿಮಗೆ ನಡ್ರಿ ಇಲ್ಲಿಂದ ಹೋಗಿ ಅಂತ ಬೈದು ಕಳಿಸ್ಬಿಟ್ರು. ಸೊ ಎಲ್ಲ ಏನು ಯಶಸ್ಸಿದಲ್ಲ, ಯಾವ ಪರಮ ಯಶಸ್ಸು ಏನಿಲ್ಲ. ಏನೋ ಒಂದು ಪರೀಕ್ಷೆಯಲ್ಲಿ ಪಾಸ್ ಮಾಡ್ತೀವಿ, ನಮ್ಮ ಕಂಟ್ರೋಲ್ ಮಾಡೋರು ಇನ್ನೊಬ್ಬರು ಇರ್ತಾರೆ, ಮತ್ತೊಬ್ಬರು ಇರ್ತಾರೆ. ಪರಮಾಧಿಕಾರನೂ ಇಲ್ಲ, ಪರಮ ಯಶಸ್ಸು ಇಲ್ಲ. ಓಕೆ, ಅವಾಗಿನ ತಯಾರಿಗೂ ಮತ್ತು ನೀವು ಇವಾಗ ಒಂದಿಷ್ಟು ನೋಡ್ತಾ ಇರ್ತೀರ ಇವಾಗಿನ ಪರಿಸ್ಥಿತಿ ವಿಚಾರವಾಗಿ, ಅವಾಗಿನ ತಯಾರಿಗೂ ಇವಾಗಿನ ತಯಾರಿಗೂ ಏನು ವ್ಯತ್ಯಾಸ? ಆಗಿನ ತಯಾರಿ ನಾವು ತುಂಬ ಕತ್ಲಲ್ಲಿ ಬಾಣ ಹೊಡಿತಾ ಇದ್ವಿ ನಾವು. ಯಾಕೆಂದರೆ ನಮಗೆ ಸರಿಯಾಗಿ ಮ್ಯಾಟ್ರೇ ಗೊತ್ತಿರಲಿಲ್ಲ. ಆ್ಯಂಡ್ ಪ್ರಿಪ್ರೇಷನ್ ವಾಸ್ ವೆರಿ ಎಕ್ಸ್ಟೆನ್ಸಿವ್. ಈಗ ನೀವು ಪ್ರಿಪ್ರೇಷನ್ ಸ್ವಲ್ಪ ಫೋಕಸ್ಡ್ ಆಗಿ ಮಾಡ್ಬೋದು, ಸ್ಮಾರ್ಟ್ ವರ್ಕ್ ಮಾಡ್ಬೋದು, ಮತ್ತು ನಿಮಗೆ ಮಾಹಿತಿನೂ ಕರೆಕ್ಟಾಗಿ ಸಿಗುತ್ತೆ. ಮತ್ತು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್, ಅವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಓಕೆ. ಸೊ ಅಂಥದ್ರಲ್ಲಿ ಐ ಗಾಟ್ ಗುಡ್ ಮಾರ್ಕ್ಸ್ ಇನ್ ಎಕನಾಮಿಕ್ಸ್. ಯಾರೋ ತೊಗೊಳಕ್ಕೆ ಧೈರ್ಯ ಮಾಡಲ್ಲ ಡೆಲ್ಲಿಲಿ. ನಾನು ತೊಗೊಂಡ್ಬಿಟ್ಟೆ ಅಲ್ಲಿಗೆ. ಬಟ್ ನನಗೆ ಗೊತ್ತಿರಲಿಲ್ಲ ದಟ್ ಎಕನಾಮಿಕ್ಸ್ ತೊಗೋಬಾರ್ದು ಅಂತ. ನಾನು ಪ್ರಾಮಾಣಿಕವಾಗಿ ಚೆನ್ನಾಗಿ ಸಿಂಪಲ್ ಆಗಿ ಮಾಡಿದೆ. ಯಾಕೆಂದರೆ ಡೆಲ್ಲಿ ಯೂನಿವರ್ಸಿಟಿ ಎಕನಾಮಿಕ್ಸ್ ಇದೆಲ್ಲ ಫುಲ್ ಬರೀ ಅಲ್ಲಿ ಮ್ಯಾಥಮೆಟಿಕ್ಸ್ ಇರೋದು, ಅಲ್ಲಿಗೆ ಮ್ಯಾಥಮೆಟಿಕ್ಸ್ ಇರೋದು, ಮತ್ತು ಇಲ್ಲಿ ಸಲ್ದಿದ್ದು ಇಂಟರ್ನ್ಯಾಷನಲ್ ಥಿಯರಿ ಏನು. ನಂದು ಭಾಳ ಸರಳವಾಗಿ ಸ್ಟ್ರೈಟ್ ಫಾರ್ವರ್ಡ್ ಸಿಂಪಲ್ ಎಕನಾಮಿಕ್. ಬಟ್ ಬಹುಶಃ ಎಕ್ಸಾಮಿನರ್ಸ್ ಅದೇ ಮೆಚ್ಚಿದ್ರು ಅನ್ಸುತ್ತೆ. ಅದಕ್ಕೋಸ್ಕರ ಐ ಗಾಟ್ ವೆರಿ ಗುಡ್ ಮಾರ್ಕ್ಸ್ ಎಕನಾಮಿಕ್ಸ್ ಆ್ಯಂಡ್ ಸೋಷಾಲಜಿ ಒಳಗೆ. ಈಗ ಓನ್ಲಿ 1 ಸಬ್ಜೆಕ್ಟ್ ಇದೆ. ಈಗ ಮುಂಚೆಲ್ಲ ನಮ್ಗೆ 2 ಸಬ್ಜೆಕ್ಟ್ ಇರ್ತಾ ಇತ್ತು. ಓಕೆ, 1990ರಲ್ಲಿ ಜಾಯಿನ್ ಆಗಿ 33 ವರ್ಷಗಳ ಸೇವೆ ಜರ್ನಿ ಸರ್ ಹೇಳೋದಾದರೆ ಏನು 33 ವರ್ಷ ಹಿಂಗೆ ಹೊಟ್ಟೋಯ್ತು. ಹುಣಸೂರಲ್ಲಿ ಪ್ರೊಬೇಷನರ್ ಇದ್ದೆ ನಾನು. ಎಲ್ಲೆಲ್ಲಿ ವರ್ಕ್ ಮಾಡಿದ್ರಿ ಸರ್ ನೀವು ಈ ಪೀರಿಯಡ್? ಹುಣಸೂರಲ್ಲಿ ಪ್ರಾರಂಭ ಮಾಡಿದ್ದು, ನನ್ನ ಮಂಡ್ಯದಲ್ಲಿ ಪ್ರೊಬೇಷನರ್ ಇದ್ದಿದ್ದು. ನನ್ನ ರೆಗ್ಯುಲರ್ ಪೋಸ್ಟಿಂಗ್ ದಾವಣಗೆರೆಯಲ್ಲಿದ್ದೆ ನಾನು. ಯಾವಾಗ ಬಾಬರಿ ಮಸೀದಿ ಕೆಡಿಸಿದ್ರಲ್ಲ ಆ ವರ್ಷ. ಓಕೆ. ದಾವಣಗೆರೆಯಲ್ಲಿ ಒಂದು ತೊಟ್ಟು ರಕ್ತ ಬೆಳಕು ಬಿಟ್ಟಿಲ್ಲ ನಾನು. ಓಕೆ, ಸೂಪರ್. ದೇಶಾದ್ಯಂತ ರಕ್ತಪಾತ ಆಯಿತು. ದಾವಣಗೆರೆಯಲ್ಲಿ ಇವತ್ತು ಕೂಡ ಹಳಬರ್ಗೆ ಹೋಗಿ ಕೇಳಿ ನೀವು, ಡೇ ಆ್ಯಂಡ್ ನೈಟ್ ಎಫರ್ಟ್ ಮಾಡಿಬಿಟ್ಟು ಒಂದು ತೊಟ್ಟ ರಕ್ತ ಹಾಕಿ ಜನ ಪೊಲೀಸರು ಮಾತೋ ಕೇಳೋರು ಅವಾಗ. ಆಮೇಲೆ ನಾನು ಶಿವಮೊಗ್ಗಕ್ಕೆ ಹೋದೆ. ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿ ವರ್ಷ ಗಲಾಟೆ ಆಗೋದು. ನನಗೆ ಗೌರ್ಮೆಂಟಲ್ಲಿ ಸ್ಪೆಷಲಾಗಿ ಪೋಸ್ಟ್ ಮಾಡಿದ್ರು. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು ಅವಾಗ. ಓಕೆ. ಸೊ ಆವಾಗ ಯಾವಾಗಲೂ ಲಾಠಿ ಚಾರ್ಜು, ಮತ್ತು ಮಸೀದಿ ಮುಂದೆ 2 kg ಕರ್ಪೂರ ಇಟ್ಕೊಂಡು ಡ್ಯಾನ್ಸ್ ಮಾಡು. ಅದು ಲಾಠಿ ಚಾರ್ಜು ಮಾಡಿಸಿಲ್ಲ, ಮಸೀದಿ ಮುಂದೆ ಡ್ಯಾನ್ಸ್ ಮಾಡೋಕ್ಕೂ ಬಿಟ್ಟಿಲ್ಲ. ಪೀಸ್ಫುಲ್ಲಾಗಿ ಮುಗಿಸ್ತಾರೆ ನನಗೆ. ಓಕೆ, ಏನು ಅನ್ಸುತ್ತೆ ಶಿವಮೊಗ್ಗ ಪ್ರತಿ ವರ್ಷ ವಿಜೃಂಭಣೆ, ಅಮೀರ್ ಅಹಮದ್ ಸರ್ಕಲ್ ಆಗಿರ್ಬೋದು, ಗಾಂಧಿ ಬಜಾರ್ ಆಗಿರ್ಬೋದು, ಕಂಪ್ಲೀಟ್ಲಿ
ಕಮ್ಯುನಿಕೇಷನ್ ಇಲ್ಲ. ಓಕೆ. ನೋಡಿ, ಯಾವುದಾದ್ರೂ ಒಂದು ಸಮುದಾಯ ವಿರುದ್ಧವಾಗಿ ನೀವು ಕಾಯಮಾಗಿ ವೈರಿತನ ಇಟ್ಕೊಂಡು ದೇಶ ನಡೆಸೋಕ್ಕೂ ಆಗಲ್ಲ, ಬದುಕೋಕ್ಕೂ ಆಗಲ್ಲ. ಓಕೆ. ದೇಶ ಅಂದರೆ ಎಲ್ಲರೂ ಬೇಕೇ ಬೇಕು ಅದಕ್ಕೆ. ಸೊ ನಮಗಂತೂ ಪೊಲೀಸ್ ಇಲಾಖೆ ಒಳಗೆ ಎಲ್ಲರೂ ಸೇವೆ ಮಾಡಬೇಕಾಗಿರುತ್ತೆ ನಮ್ಮ ಕೆಲಸ. ಸೊ ಎಲ್ಲರ ಸಹಕಾರನೂ ಬೇಕು ನಮಗೆ. ಮತ್ತು ಪ್ರೀತಿಯ ಸಹಕಾರ ಕೇಳ್ತೀವಿ. ಸಹಕಾರ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು ಅದು ಗೊತ್ತು ನಮಗೆ. ಅದಕ್ಕೆ ಅದ್ರ ಮಧ್ಯೆ ಹುಬ್ಳಿಯಲ್ಲೂ ಕೆಲಸ ಮಾಡ್ತೀರ ನೀವು? ಆಮೇಲೆ ಅಲ್ಲಿಂದ ನನಗೆ ದೇವೇಗೌಡರು ಪ್ರಧಾನಿ ಆದರು, ಮುಖ್ಯಮಂತ್ರಿಗಳಾದರು 94ನೇ ಇಸ್ವಿಲಿ. ಆ ಜೆಂಡಾ ಗಲಾಟೆ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಮಸ್ಕರಾವ್ ನಿಮಗೆ DCP ಆಗಿ ಕೆಲಸ ಮಾಡೋಣ ಸರ್, ಬೇರೆಯವ್ರಿಗೆಲ್ಲ ಜಿಲ್ಲಾ ಕೊಟ್ಬಿಟ್ಟಿದ್ದಾರೆ, ನನಗೆ ಯಾಕೆ ಕಮಲ್ ಪಂತ್ ಅವ್ರಿಗೆ ಶಿವಮೊಗ್ಗ SP ಮಾಡಿಬಿಟ್ರು, ಸವಿತಾಗೆ ಹಾಸನ SP, ಉಡುಪಿ SPನೂ ಎಲ್ಲ ಹಾಸನ SP ಮಾಡಿದ್ರು, ನನಗೆ ಮಾತ್ರ ಕೊಟ್ಟಿರಲಿಲ್ಲ ಸರ್. ಇಲ್ಲಪ್ಪ ಅವನ ಕಾರಣ ಇದೆ, ನಾನು ಕಳಿಸ್ತಾ ಇದ್ದೀನಿ ಹೋಗಲಿ ಅಂತ. ಆಮೇಲೆ ನಾವು ಫ್ಲಾಗ್ ಹಾಯಿಸ್ಟಿಂಗ್ ಆಯ್ತು ಅಲ್ಲಿಗೆ. ಮುಸ್ಲಿಮ್ಸ್ಗೂ ವಿಶ್ವಾಸಕ್ಕೆ ತೊಗೊಂಡ್ವಿ, ಹಿಂದೂಗಳಿಗೂ ವಿಶ್ವಾಸಕ್ಕೆ ತೊಗೊಂಡ್ವಿ, RSS ವಿಶ್ವಾಸಕ್ಕೆ ತೊಗೊಂಡ್ವಿ, ಜನರಿಗೂ ವಿಶ್ವಾಸಕ್ಕೆ ತೊಗೊಂಡ್ವಿ, BJPಗೆ ವಿಶ್ವಾಸಕ್ಕೆ ತೊಗೊಂಡ್ವಿ, JDS ತೊಗೊಂಡ್ವಿ, ಕಾಂಗ್ರೆಸ್ ಎಲ್ಲರಿಗೂ ಸೇರಿಸಿ ಆಮೇಲೆ ಜೆಂಡಾ ಆಯಿತು. ಅವ್ರ ಕಡೆದೇ ಮಾಡಿಸಿದ್ವಿ ನಾವು. ಯಾರು ಬೇಡ ಅಂತ ಇದ್ರಲ್ಲ ಅವರೇ ಜೆಂಡಾ ಆರಿಸಿದ್ರು ಅಲ್ಲಿಗೆ. ಓಕೆ. ಅದ್ರ ಮಧ್ಯೆ ಸ್ವಲ್ಪ RSS ಹಿಡಿತನೂ ಕೂಡ ನಿಮಗಿತ್ತು? ನಾನು RSS ಇದ್ದಲ್ಲ, ನಾನೇ ಇದ್ದಲ್ಲ RSS ಅಲ್ಲಿ. 82 ನಾನು ಬಿಲ್ ಬಂದು ಬೆಂಗಳೂರು ಬರುವಾಗ 81 ಇಸ್ವಿಯಿಂದ 84ನೇ ಇಸ್ವಿ ತನಕ RSS ಅಲ್ಲಿದ್ದೆ ನಾನು. ಆಮೇಲೆ ನ್ಯಾಷನಲ್ ಕಾಲೇಜ್ ಪ್ರೆಸಿಡೆಂಟ್ ಆದೆ ನಾನು. ಆಮೇಲೆ ಅಲ್ಲೇ ಬ್ಯುಸಿ ಆಗಿಬಿಟ್ಟೆ. ಸೊ ಮತ್ತು ತದನಂತರ ಆರ್ಮಿಗೆಲ್ಲ ಹೋದ ನಂತರ RSS ಟಚ್. ಬಟ್ ನಮ್ಮ ತಂದೆ ಇದೆಲ್ಲ RSS ಇದ್ರಲ್ಲ ಅವರು. ಏನು ಅನಿಸುತ್ತೆ ಸರ್ ನಿಮಗೆ? RSS ಒಂದು ಕಡೆಗೆ ಸಂಪೂರ್ಣವಾಗಿ ಒಂದು ಪಂಥ ಅಂತ ಹೇಳಿ ಯೋಚನೆ ಮಾಡ್ತಾರೆ, ಇನ್ನೊಂದು ರೀತಿಯಾಗಿ ಯೋಚನೆ ಮಾಡ್ತಾರೆ. RSSಗೆ ಎಲ್ಲ ಥರದ್ದು ದೂಷಣೆಗಳಾಗಿರ್ಬೋದು, ಹಾಗೆ ಸಪೋರ್ಟ್ ಆಗಿರ್ಬೋದು, ಎಲ್ಲದೂ ಕೇಳಿ ಬರುತ್ತೆ. ನಿಮ್ಗೇನು ಅನಿಸುತ್ತೆ ಸರ್? RSS ಏನಂದರೆ ವೆರಿ ಈಸಿ ಟು ಮಿಸ್ಅಂಡರ್ಸ್ಟ್ಯಾಂಡ್, ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ. ಹಂಗೆ ಯಾರು ಏನು ಬೇಕಾದರೂ RSS ಬಗ್ಗೆ ಹೇಳಿಬಿಟ್ಟು ಪಾರಾಕ್ಬಿಡ್ತಾರೆ. ಬಟ್ ಆ ಮಟ್ಟದ ನೋಡಿ, 1000 ವರ್ಷ ಹಿಂದೂಗಳಿಗೆ ಹಿಂದುತ್ವವನ್ನು ಅದ್ಮಿ ಪಾಶ್ಚಾತ್ಯ ಶಕ್ತಿಗಳು ಯಾರೊಬ್ಬರು ಬೇಕಿತ್ತಲ್ಲ, ಒಂದು ಸಂಘಟನೆನೋ ಒಂದು ಪುರುಷರು ಅಥವಾ ಮಹಾಪುರುಷರು ಹಿಂದೂಗಳಿಗೆ ಅವರ ಅಸ್ತಿತ್ವದ ಬಗ್ಗೆ ಹೇಳೋಕ್ಕೆ. ಓಕೆ. ಸೊ ಆವಾಗ ದಯಾನಂದ ಸರಸ್ವತಿಯವರು, ರಾಜಾ ರಾಮಮೋಹನ್ ರಾಯ್ ಅವರು ಎಲ್ಲ ಪ್ರಾರಂಭ ಮಾಡಿದ್ರು. ಬಟ್ ಒಂದು ವ್ಯವಸ್ಥಿತವಾಗಿ 1925ನೇ ಇಸ್ವಿಲಿ ಡಾಕ್ಟರ್ ಜಿ ಅವರು ಒಂದು ಪ್ರಯೋಗ ಮಾಡಿದ್ರು. ಅದು ನೋಡಿ 100 ವರ್ಷ ಆಗ್ತಾ ಬಂತು. ಮತ್ತು ಯಾರ ಕೈಲೂ ಭಾಳಷ್ಟು ಪ್ರಯತ್ನ ನಡೀತು ಅದಕ್ಕೆ ಒಡೆದಾಕ್ಬಿಡೋಣ, ಮುಗಿಸ್ಬಿಡೋಣ ಅಂತಲ್ಲ. ಅವ್ರಿಗೆ ಕಾಣೋದು ಕೇವಲ ದೇಶ, ಹಿಂದುತ್ವ ಎರಡೇ. ಮೂರನೇ ವಿಷಯ ಅವ್ರಿಗೆ ಕಾಣಿಸೋದೇ ಇಲ್ಲ. ಅವ್ರಿಗೆ ದೇಶ, ಹಿಂದುತ್ವ. ಸೊ ಯಾರಿಗೆ ದೇಶ ಮತ್ತು ಹಿಂದುತ್ವ ಬಗ್ಗೆ ಒಪ್ಪಿಗೆ ಇಲ್ವಲ್ಲ, ಅವ್ರಿಗೆಲ್ಲ RSS ವಿರುದ್ಧವಾಗಿ ಟೀಕೆ ಟಿಪ್ಪಣಿ ಮಾಡ್ತಾರೆ ಅಷ್ಟೇ. ಓಕೆ. RSS ದೇಶ ಮತ್ತು ಹಿಂದುತ್ವ, ದಟ್ ಈಸ್ ನಮ್ಮ ದೇಶದ ಭವಿಷ್ಯದ ಕಟ್ಟುವಿಕೆಯಲ್ಲಿ RSS ಪಾತ್ರ ಪ್ರಮುಖವಾಗಿದೆ ಅನ್ಸುತ್ತೆ ಸರ್? ಇದೆ, ವೆರಿ ಮಚ್. ಈಗ ನಮಗೆ ಅದ್ಮಿ ನಮಗೆ ನಮ್ಮ ಸಂಸ್ಕೃತಿನ ನಾವೇನು ಮರೆತು ಬಿಟ್ಟಿದ್ದೀವಲ್ಲ, ಏನು ವಿರಾಸತ್ ಅಂತಾರಲ್ಲ, ವಿರಾಸತ್, ಅದ್ರ ಬಗ್ಗೆ ನಮಗೆ ಈಗ ನಾಲಂದಾ ಯೂನಿವರ್ಸಿಟಿ ಇತ್ತು, ತಕ್ಷಶಿಲಾ ಯೂನಿವರ್ಸಿಟಿ ಇತ್ತು, ವಿಕ್ರಮಶಿಲಾ ಯೂನಿವರ್ಸಿಟಿ ಇತ್ತು. ಮತ್ತು ಪಾಶ್ಚಾತ್ಯ ಬುದ್ಧಿಜೀವಿಗಳೆಲ್ಲ ಅಲ್ಲಿ ಬಂದು ಅಧ್ಯಯನ ಮಾಡೋ ಜಾಗ ಇತ್ತು. ಅದು ಅಲ್ಲಿ ಸಂಪೂರ್ಣವಾಗಿ ಸುಟ್ಟಾಕಿ ಬೂದಿ ಮಾಡಕ್ಕೆ ಬಿಟ್ರಲ್ಲ. ಮತ್ತು ಎಂಥ ದೇವಸ್ಥಾನಗಳ ಕಂಡು, ಈಗ ಒಂದು ರೂಮ್ ಕಟ್ಟಬೇಕು ಅಂದರೆ ಅವನು ಆರ್ಕಿಟೆಕ್ಟ್ ಬೇಕು, ಒಬ್ಬ ಇಂಜಿನಿಯರ್ ಬೇಕು, ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರ್ ಬೇಕು. ಮತ್ತು ಎಂಥ ದೇವಸ್ಥಾನಗಳು ಕಟ್ಟಿದ್ದಾರೆ ಅಂದರೆ ಯಾರು ಬರೀ ಶಿಲ್ಪಿಗಳು ಕಟ್ತಾರೆ? ಅದಕ್ಕೆ ಏನೋ ಎಷ್ಟು ಅಧ್ಯಯನ ಮಾಡಿರ್ತಾರೆ. ಆ ಪುಸ್ತಕಗಳು ಎಲ್ಲೋಯ್ತು? ಇಷ್ಟೊಂದು ಯುದ್ಧಗಳೆಲ್ಲ ಆಯಿತು ದೇಶದಲ್ಲಿ. ಒಂದು ಯುದ್ಧ ನೀತಿ ಇರಲಿ ಅಥವಾ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇರಲಿ, ಎಲ್ಲ ಪುಸ್ತಕಗಳೆಲ್ಲ ಸಂಪೂರ್ಣವಾಗಿ ಭಸ್ಮ ಮಾಡಕ್ಬಿಟ್ರು. ಸೊ ಮೆಕಾಲೆ ಹೇಳಿದ್ರಲ್ಲ, ಮೆಕಾಲೆ ಅವನು ಇಂಗ್ಲೀಷ್ ಎಜುಕೇಷನ್ ಬಗ್ಗೆ ಮಾತನಾಡುವಾಗ ಇವ್ರ ಸಂಸ್ಕೃತಿ ಮತ್ತು ಇವ್ರ ವಿದ್ಯೆ ಹಾಳು ಮಾಡಿದ್ರೇ ಇವ್ರ ಮೇಲೆ ನಾವು ಕಂಟ್ರೋಲ್ ಮಾಡಿದ್ರಲ್ಲ. ಹಂಗೆ ಯಶಸ್ವಿ ಆಗಿದೆ. ಮೆಕಾಲೆ ಬಂದಿದ್ದು ಕೊನೆಗೆ. ಅದಕ್ಕಿಂತ ಹಿಂದೆ ಇವರು ಮುಸ್ಲಿಂ ಇನ್ವೇಡರ್ಸ್ ಇರಲಿ ಅಥವಾ ಇವರು ಈಸ್ಟ್ ಇಂಡಿಯಾ ಕಂಪನಿ ಇರಲಿ, ಎಲ್ಲ ಮುಗಿಸಿದ್ರಲ್ಲ. ಈಗ ಕಳೆದ 75 ವರ್ಷದಿಂದ ದೇಶ ಏನು ಅಂತ ಹೊರಗಡೆ ಬರ್ತಾ ಇದ್ದಲ್ಲ, ಅದೇ ತಾನೇ ಒಂದು ಇನ್ನೂ ಬರುತ್ತೆ, ಸ್ಟಿಲ್ ಟೇಕಿಂಗ್ ಶೇಪ್.
ಓಕೆ, ಮತ್ತೆ ಹಳೆತನವನ್ನು ಕಟ್ಟೋದಕ್ಕೆ ಸಾಧ್ಯ ಇದೆಯಾ ಸರ್? ಇವಾಗ ಕಾನೂನು ಸುವ್ಯವಸ್ಥೆ ಅಂತ ಒಂದು ವಿಚಾರವಾಗಿ ಮಾತಾಡ್ತೀವಿ, ಇನ್ನು ಹಲವಾರು ವಿಚಾರಗಳನ್ನು ಮಾತಾಡ್ತೀವಿ, ಅದನ್ನು ಮತ್ತೆ ಕಟ್ಟೋದಕ್ಕೆ ಸಾಧ್ಯ ಇದೆಯಾ? ನೋಡಿ, ದಿನಕ್ಕೂ ದೇಶ ಪವರ್ಫುಲ್ ಆಗ್ತಾ ಇದೆ, ಅದು ಒಪ್ಕೊಳ್ಳೋಂಥದ್ದು. ಅದು ಎವ್ರಿ ಡೇ ಇಂಡಿಯಾ ಇಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಪವರ್ಫುಲ್. ಓಕೆ. ಸೊ ಮತ್ತು ನಾವು ಅದೇ ಹಾದಿಯಲ್ಲಿ ಹಿಡ್ಕೊಳ್ತಾ ಹೋದರೆ ಕಾನೂನು ಸುವ್ಯವಸ್ಥೆನೂ ಚೆನ್ನಾಗಾಗತ್ತೆ, ವಿದ್ಯೆನೂ ಚೆನ್ನಾಗಾಗತ್ತೆ, ಉದ್ಯೋಗನೂ ಚೆನ್ನಾಗಾಗತ್ತೆ, ಸಂಸ್ಕೃತಿನೂ ಚೆನ್ನಾಗಾಗತ್ತೆ. ಓಕೆ. ಆಲ್ ದಿಸ್ ಥಿಂಗ್ಸ್ ವಿಲ್ ಟೇಕ್ ಅ ಗುಡ್ ಪಾತ್ ಹೆಡ್ ಓವರ್ ದಟ್. ಓಕೆ. ಅಲ್ಲಿಂದ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆ ಜರ್ನಿ ಸರ್. ಬ್ಯಾಂಗ್ಳೂರು ಪೊಲೀಸ್ ಕಮಿಷನರ್ ಆಗಬೇಕು ಅಂದರೆ ಪೊಲೀಸ್ ಅಧಿಕಾರಿ ತುಂಬ ಜೀವನದಲ್ಲಿ ಶ್ರಮ ಪಟ್ಟಿರಬೇಕು. 3 ದಶಕ ಕಾಲ ಕರ್ನಾಟಕದ ಮೂಲೆಯಲ್ಲಿ ಕೂಡ ಸೇವೆ ಮಾಡಿರಬೇಕು. ಕೆಟ್ಟ ಹೆಸರು ಇರಬಾರ್ದು, ಭ್ರಷ್ಟಾಚಾರ ಆರೋಪ ಇರಬಾರ್ದು, ಎಲ್ಲ ಸರ್ಕಾರಗಳ ಜೊತೆ ಒಳ್ಳೆ ಸಂಬಂಧಗಳು ಇಟ್ಕೊಂಡು ಬಂದಿರಬೇಕು, ನಮ್ಮ ಮೇಲಧಿಕಾರಿಗಳ ಜೊತೆನೂ ಒಳ್ಳೆ ಸಂಬಂಧಗಳು ಇಟ್ಕೊಂಡಿರಬೇಕು. ಆವಾಗ ಹೋಗಿ ಈಗ ನೋಡಿ 65ನೇ ಇಸ್ವಿಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಪ್ರಾರಂಭ ಆದ ನಂತರ ನಾನು 35ನೇ ಆಯುಕ್ತ, ಈಗ 38ನೇ ಆಯುಕ್ತರಿಗೆ ಇದ್ದಾರೆ. ಅಂದರೆ ಎಲ್ರಿಗೂ ಸಿಗೋವಂಥ ಆಪರ್ಚುನಿಟಿ ಅಲ್ಲ, ಅದು ಅತ್ಯಂತ ಅಪರೂಪದ ಅವಕಾಶ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗೋದಂತ. BBMP ಬಿಡಿ, ಯಾರು IAS ಆಫೀಸರ್ ಬರ್ತಾರೆ ಹೋಗ್ತಾರೆ, ಬಟ್ ನಾಡನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಇದಲ್ಲ, ಅದಕ್ಕಿಂತ ಪವಿತ್ರವಾದ ಕೆಲಸ ಅದು ಭಾಳ ಕಮ್ಮಿನೇ. ಓಕೆ. ಬೇರೆ ಅವಾಗೆಲ್ಲ ಒಂದಿಷ್ಟು ರೂಮರ್ಸ್ಗಳು ಸರ್, BJPಯ ನೆರಳಿನ ಅಡಿಯಲ್ಲಿ ಭಾಸ್ಕರ್ ಅವರು ಕಮಿಷನರ್ ಆದ್ರ ಅಂತ ಹೇಳಿ ಒಂದಿಷ್ಟು ಮಾತುಗಳು ಕೇಳಿಬರುತ್ತೆ. ಮಾತಾಡೋಕ್ಕೆ ಏನು ಬೇಕಾದರೂ ಮಾತಾಡ್ತಾರೆ, ಏನು ಬೇಕಾದರೂ. ಅಂದಿನ ಸರ್ಕಾರದ ವಿಶ್ವಾಸ ನನ್ನ ಮೇಲಿತ್ತು, ಅವರನ್ನು ಅವಕಾಶ ಕೊಟ್ಟರು, ನಾನು ಶಕ್ತಿ ಮೀರಿ ನಾನು ನಿಭಾಯಿಸಿದೆ. ನನ್ನ ಅವಧಿಯಲ್ಲಿ CAA NRC ಆಯಿತು, ಕೋವಿಡ್ ಆಯಿತು, ರಾಮ ಜನ್ಮಭೂಮಿದು ವರ್ಡಿಕ್ಟ್ ಕೂಡ ಆಯಿತು. ಓಕೆ. ಮತ್ತು DK ಶಿವಕುಮಾರ್ಗೆ ಆ ಸಮಯದಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಹೋಗಿ ಜೈಲಿಂದ ಹೊರಗಡೆ. ಸೊ ಕಂಪ್ಲೀಟ್ ಎಕ್ಸಾಕ್ಟ್ಲಿ 1 ಇಯರ್ ನಾನಿದ್ದೆ. ಒಂದು ಗಳಿಗೆನೂ ಪುರ್ಸತ್ತಿರಲಿಲ್ಲ ನಮಗೆ, ಈಗ ಇರೋ ಥರ ಪುರ್ಸತ್ತು ಇರಲಿಲ್ಲ. ಬಟ್ ನನಗೆ ನನ್ನ ತಂಡ ಮತ್ತು ನನ್ನ ಸಹಪಾಠಿಗಳು ಮತ್ತು ನಮ್ಮ ಜೊತೆಯಲ್ಲಿರೋ ಅಧಿಕಾರಿಗಳು ಮತ್ತು ಅಂದಿನ ಸರ್ಕಾರ ಗೃಹ ಸಚಿವರು ಬೊಮ್ಮಾಯಿ ಇದ್ದರು, ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಿದ್ದರು. ಸೊ ಬಿಕಾಸ್ ಅವ್ರದ್ದೆಲ್ಲ ಸಪೋರ್ಟ್ ಇದ್ದರೆ ಯು ಕ್ಯಾನ್ ರನ್, ಅವ್ರಿಗೆಲ್ಲ ಎದುರಾಕೊಂಡು ಯು ಕ್ಯಾನ್ ರನ್. ಎಷ್ಟೋ ವರ್ಷಗಳಿಂದ ಪ್ರಯತ್ನಗಳು ನಡ್ಕೊಂಡು ಬರ್ತಾನೆ ಇದೆ ಬೆಂಗಳೂರಿನ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಹೇಳಿ. ಆದರೆ ಮತ್ತೆ ಮತ್ತೆ ದಿನೇ ದಿನೇ ಅದೇ ಒಂದಿಷ್ಟು ವಿಚಾರಗಳು ನಡೆಯುತ್ತೆ, ಇತ್ತೀಚೆಗೂ ಕೂಡ ಹಲವೊಂದಿಷ್ಟು ವಿಚಾರಗಳು ನಡೆಯುತ್ತೆ. ನೀವು ಕಮಿಷನರ್ ಆದಂತಹ ಸಮಯದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇತ್ತು ಸರ್? ಕೆಲವು ಸರ್ತಿ ನಾವು ಧೈರ್ಯವಾಗಿ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಬೇಕು, ಸರ್ ಈ ರೀತಿ ಮಾಡೋದು ಬೇಡ ಸರ್, ಸರಿ ಇಲ್ಲ ಸರ್, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅಂತ. ಆ ಧೈರ್ಯ ನಮಗೆ ಇರಬೇಕು. ನಾನಂತೂ ಸುಮಾರು ಸರ್ತಿ ಹೋಗಿ ನನಗೆ ಬಹುಶಃ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ರು ಅಂತ ಒಂದಿಷ್ಟು ವಿಚಾರಗಳು, ಭಾಳಷ್ಟು ವಿಷಯಗಳಲ್ಲಿ. ಈಗ ಅಲ್ಪಸಂಖ್ಯಾತರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಯಡಿಯೂರಪ್ಪನವರು. ಅಲ್ಪಸಂಖ್ಯಾತರ ತಂಟೆಗೆ ಹೋದರೆ ನಾನು ಸುಮ್ಮನೆ ಇರೋದಿಲ್ಲ, ಅವರು ಈ ದೇಶದ ಪ್ರಜೆಗಳು, ಅವ್ರದ್ದೇ ಆದ ಒಂದು ಕೊಡುಗೆ ಇದೆ ಅಂತ ಇಂಟರ್ವ್ಯೂನೂ ಕೊಟ್ಟರಲ್ಲ ಅವರು. ಸೊ ಮಚ್ ಸೊ ದಟ್ ಭಾಳ ಜನಕ್ಕೆ ಕಸಿಬಿಸಿ ಆಗೋಯ್ತು. ನಾನು ಅವಾಗ ಅವ್ರಿಗೆ ಆಗ ಮಂಗಳೂರು ಫೈರಿಂಗ್ ಆಗಿತ್ತಲ್ಲ, ಫೈರಿಂಗ್ ಆದ ನಂತರ ಅವ್ರಿಗೂ ಸ್ವಲ್ಪ ರಿಸರ್ವೇಷನ್ ಇತ್ತು. ಸೊ ಆ ಸಮಯದಲ್ಲಿ ನಾವು ನಮಗೇನು ಗೊತ್ತಿದ್ದಲ್ಲ, ಅವ್ರು ಒಳ್ಳೇದಕ್ಕೆ ಹೇಳ್ತೇವೆ, ಅವ್ರಿಗೇನು ಕೆಟ್ಟದಕ್ಕೆ ನಾವು ಹೇಳೋದು. ಸೇಮ್ ಥಿಂಗ್ CAA NRC ಟೈಮಲ್ಲಿ, CAA NRC ಟೈಮಲ್ಲಿ ನೋಡಿ ಎಲ್ಲ ಕಡೆ ವೈಲೆನ್ಸ್ ಆಯಿತು. ಹೈದರಾಬಾದಲ್ಲಾಯಿತು, ಬಾಂಬೆಲಾಯಿತು, ಡೆಲ್ಲಿಲಂತೂ 57 ಜನ ಮೃತಪಟ್ಟರು ಅಲ್ಲಿಗೆ ಪೊಲೀಸ್ ಫೈರಿಂಗು ಮತ್ತು ಸ್ಟ್ಯಾಬಿಂಗ್ ಇತ್ಯಾದಿಗಳಲ್ಲಿ. ಕೋಲ್ಕತ್ತಾ ಒಳಗಾಯಿತು, ಚೆನ್ನೈಲಾಯಿತು, ಬೆಂಗಳೂರಲ್ಲಿ ಆಯಿತು. ಒಂದು ಟೈರ್ ಆದರೂ ಸುಟ್ಟಿದ್ರೆ ಟೈರೂ ಸುಟ್ಟಿಲ್ಲ. ಹೆಂಗೆ ಸರ್ ಅದು ಕಂಟ್ರೋಲ್ ಮಾಡಿದ್ದು ರೀತಿ ಹೇಗಿತ್ತು? ನೀವು ಎಲ್ರಿಗೂ ವಿಶ್ವಾಸಕ್ಕೆ ತಗೋಬೇಕು. ಆ ಕುದ್ದೂಸ ದರ್ಗಾ ಅಂತ ಇದೆಲ್ಲ, ಅಲ್ಲಿ ಅವ್ರಿಗೆ CAA ವಿರುದ್ಧವಾಗಿ ಒಂದು ಮೀಟಿಂಗ್ ಮಾಡಿದ್ರು ಅವರು. ಅವರು ಏನಂತ ಹೇಳಿದ್ರು, ನಾವು ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಬೇಕು ಅಂತ ಇದ್ವಿ. 3 ಲಕ್ಷ ಅಲ್ಪಸಂಖ್ಯಾತರು ಅಲ್ಲಿ ಬಂದು ಸೇರಿದ್ರು. ನಾನು ಹೇಳಿದೆ, ಒಂದು ಕಂಡೀಷನ್ ಹಾಕ್ತೀನಿ, ಆ ಕಂಡೀಷನ್ಗೆ ನೀವು ಮಾಡಿದ್ರೆ ನಾನು ಬಿಡ್ತೀನಿ ಅಂತ. ನೀವು ಯಾರು ಗ್ರೀನ್ ಫ್ಲ್ಯಾಗ್ ತರಬಾರ್ದು, ಎಲ್ಲರೂ ನ್ಯಾಷನಲ್ ಫ್ಲ್ಯಾಗ್ ತರಬೇಕು. ಓಕೆ. ನ್ಯಾಷನಲ್ ಫ್ಲ್ಯಾಗ್ ತಗೊಂಡು ನೀವು ಲಾರಿ ಒಳಗಾದ್ರೆ ನಿಂತ್ಕೊಳ್ಳಿ, ಟ್ರ್ಯಾಕ್ಟರ್ ಮೇಲಾದರೂ ಬನ್ನಿ, ಎಲ್ಲ ಕಡೆ. ಮತ್ತು ಈ ಕಡೆ ಹಿಂದೂ ಪರ ಸಂಘಟನೆಗೂ ಹೇಳಿದೆ, ನೋಡಪ್ಪ ಯಾರು ಗ್ರೀನ್ ಫ್ಲ್ಯಾಗ್ ತರೋದಿಲ್ಲ ನ್ಯಾಷನಲ್, ಸೊ ನ್ಯಾಷನಲ್ ಫ್ಲ್ಯಾಗ್ ತರಲಿ ಸರ್, ನಾವು ಯಾರು ತಂಟೆಗೋ ಬರಲ್ಲ ಅಂತ. ಸೊ ಎಲ್ಲೆಲ್ಲಿಂದ ಬಂದರು, ರಾಮನಗರದಿಂದ ಬಂದರು, ಕನಕಪುರದಿಂದ ಬಂದರು, ಹೊಸಕೋಟೆ,
ಚಿಂತಾಮಣಿ, ಕೋಲಾರ ಆ ಕಡೆ ಬಂದರೆ ಫುಲ್ ತುಮಕೂರು, ಓಕೆ 3,000 ಜನ ಮೇಲೆ ಅಲ್ಪಸಂಖ್ಯಾತರು ಬಂದರು. ಎಲ್ಲರೂ ದೊಡ್ಡ ದೊಡ್ಡ ರಾಷ್ಟ್ರಧ್ವಜ ತೊಗೊಂಬಂದರು. ರಾಷ್ಟ್ರಧ್ವಜ ತೊಗೊಂಬಂದ್ರೆ ಬೇರೆ ಸುಮ್ಮನೆ ನಿಂತ್ಕೊಂಡು ಏನು ಮಾಡೋಕ್ಕೆ ಯಾರು ಮಾಡಿಲ್ಲ. ಮತ್ತು ಅದೇ ರೀತಿ ಅವ್ರಿಗೆ ಹೇಳಿದೆ, ನೋಡಿ ದೇಶ ವಿರುದ್ಧವಾಗಿ ಯಾವ ಘೋಷಣೆನೂ ಹಾಕಬಾರ್ದು, ದೇಶ ವಿರುದ್ಧ ಘೋಷಣೆ ಹಾಕೋದಿರ್ತೀವಿ. ಸೊ ಅದು ಅವರು ಮಾಡಿಲ್ಲ. ಮೀಟಿಂಗ್ ಮಾಡಿದ್ರು, ಹೋದರು. ಸೊ ಯಾವ ಘಟನೆನೂ ಎಲ್ಲೂ ಆಗಿಲ್ಲ, ಯಾವ ಟೈರ್ ಸುಟ್ಟಿಲ್ಲ, ಅವ್ರಿಗೆ ಯಾರು ನಿಲ್ಲಿಸಿಲ್ಲ, ಪಾರ್ಕಿಂಗ್ ಸಮಸ್ಯೆ ಕೂಡ ಆಗಿಲ್ಲ. ಸೊ ಬಟ್ ಏನಂದ್ರೆ ಒಳ್ಳೆ ಟೀಮ್ ಇತ್ತು. ಓಕೆ 24 ಡೆಪ್ಯೂಟಿ ಕಮಿಷನರ್ಗಳ ಪೈಕಿ 12 ಜನ ಮಹಿಳಾ ಡೆಪ್ಯೂಟಿ ಕಮಿಷನರ್ಸ್ ಇದ್ರು. ರೆಕಾರ್ಡ್. ಓಕೆ ಇವತ್ತು ಕೂಡ ಇಲ್ಲ, 2-3 ಜನ ಇದ್ದಾರೆ ಅಷ್ಟೇ. ಆ ಸಮಯದಲ್ಲಿ ನಮ್ಮ ಬಾಸ್ ನೀಲ್ಮಣಿ ರಾಜು ಅಂತ ಇದ್ರು, ಮೇಡಮ್ ಅವರು. ಸೊ ಯಡಿಯೂರಪ್ಪನವ್ರು ಅವಕಾಶ ಮಾಡಿಕೊಟ್ರು. ಆಯಿತು ಅಂತ. ಮತ್ತು ರವಿಕುಮಾರ್ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರು ಕೂಡ ಫುಲ್ ಸಪೋರ್ಟ್ ಮಾಡ್ತಾರೆ. ಎಷ್ಟೇ ಮೇಲ್ ಹಂತದಲ್ಲಿರೋರು ಎಷ್ಟೇ ಕಟ್ಟುನಿಟ್ಟಾದಂತಹ ನಿಯಮಗಳನ್ನು ತಂದರೂ ಕೂಡ ಅದನ್ನು ಜಾರಿಗೊಳಿಸಬೇಕಾದವರು ಮತ್ತು ಅದನ್ನು ಕೆಳ ಹಂತದ ಎಲ್ಲ ಜನರಿಗೂ ಕೂಡ ತಲುಪಿಸ್ಬೇಕಾದಂಥವರು ಒಬ್ಬ ಪೊಲೀಸ್ ಕಾನ್ಸ್ಟೇಬಲಿಂದನೂ ಕೂಡ ಶುರು ಆಗ್ತಾರೆ. ಅದು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡೋದು ಸರ್? ಒಬ್ಬ ಆ್ಯಕ್ಚುಲಿ ಪೊಲೀಸ್ ಕಾನ್ಸ್ಟೇಬಲ್ ರೋಲ್ ಇದೆಲ್ಲ ತುಂಬ ಸರ್ಕಾರಗಳು ಕಡೆಗಣಿಸ್ಬಿಟ್ಟಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಗೆ ತುಂಬ ಒಳ್ಳೆ ಟ್ರೈನಿಂಗ್ ಕೊಡಬೇಕು. ಯಾಕೆಂದರೆ ಕೊನೆಗೆ ಜನ ಭೇಟಿಯಾಗೋದು ಪೊಲೀಸ್ ಕಾನ್ಸ್ಟೇಬಲ್ಗೆ, ಪೊಲೀಸ್ ಕಮಿಷನರ್ಗಲ್ಲ. ಹೌದು. ಸೊ ಪೊಲೀಸ್ ಕಾನ್ಸ್ಟೇಬಲ್ಗೆ ಒಬ್ಬ ಒಳ್ಳೆ ನಾಯಕನಾಗಿ ಟ್ರೈನಿಂಗ್ ಕೊಟ್ಟರೆ ಪೊಲೀಸ್ ಕಮಿಷನರ್ಗಳ ಅಷ್ಟು ಅವಶ್ಯಕತೆ ಬರೋದಿಲ್ಲ. ಓಕೆ. ಎಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಫೇಲ್ ಆಗ್ತಾನಲ್ಲ ಆವಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬರ್ತಾನೆ. ಸಬ್ ಇನ್ಸ್ಪೆಕ್ಟರ್ ಎಲ್ಲಿ ಫೇಲ್ ಆಗ್ತಾನಲ್ಲ ಆವಾಗ ಇನ್ಸ್ಪೆಕ್ಟರ್, DSP, DCP. ಮತ್ತು ಎಲ್ಲಿ DCP ಫೇಲ್ ಆಗ್ತಾನೆ ಆವಾಗ ಪೊಲೀಸ್ ಕಮಿಷನರ್. ಸೊ ಹೆಂಗೆ ಒಂದು ಸಬ್ಜೆಕ್ಟ್ ಹ್ಯಾಂಡಲ್ ಮಾಡಬೇಕು, ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಕೆಳ ಹಂತದಿಂದ ನಾವು ಅವ್ರಿಗೆ ಹೇಳ್ಕೊಡ್ತಾ ಬಂದರೆ ಆಗುತ್ತೆ. ಬಟ್ ಇತ್ತೀಚೆಗೆ ಏನು ಮಾಡ್ತೀರಾ, ವಿಪರೀತ ಭ್ರಷ್ಟಾಚಾರ ಆಗೋಗ್ಬಿಟ್ಟು ಎಲ್ಲರೂ ಅವರು ದುಡ್ಡು ರಿಕವರಿ ಒಳಗೆ ಬಂದ್ಬಿಡ್ತಾರೆ. ಮುಂಚೆ ಲಂಚ ಪ್ರಭಾವ ಎರಡು ಸೇರಿಕೊಂಡು ವ್ಯವಸ್ಥೆ ಹಾಳು ಮಾಡಿಬಿಟ್ಟಿದೆ ಅಂತ 100% ಆಗಿದೆಲ್ಲ. ಮುಂಚೆ ಪೊಲೀಸರ ತಂಟೆಗೆ ಅಷ್ಟು ಜನ ನಾವೇ ಪೋಸ್ಟಿಂಗ್ ಕೊಡ್ತಾ ಇದ್ವಿ. ನಾನದು ಎಷ್ಟೋ ಸಾರ್ತಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಸರ್ ಈ ಪೊಲೀಸ್ ಇಲಾಖೆಯಿಂದ ದುಡ್ಡು ತಗೋಬೇಡಿ ಸರ್, ನೀವು ಜನ ರಕ್ಷಕರಾಗಲ್ಲ ಭಕ್ಷಕರ ರಾಕ್ಷಸರಾಗೋಗ್ಬಿಡ್ತಾರಂತ. ಏನಪ್ಪ ಮಾಡೋದು, MLAಗಳ ಪ್ರೆಷರ್ ಇದೆ, ಅವ್ರ ಪ್ರೆಷರ್ ಇದೆ. ಯಾಕೆಂದರೆ ಎಲ್ರಿಗೂ ಅವ್ರವ್ರದ್ದು ಫೌಜ್ದಾರ್ ಬೇಕು. ಅವ್ರವ್ರ ಫೌಜ್ದಾರ್ ಬೇಕು ಅಂದರೆ ಅವ್ರವ್ರು ಮಾಡೋ ಪಾಪಗಳ ಕರ್ಮಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟು ಎದುರಾಳಿ ಇದು ಏನೇ ಇದ್ರು ಸಹ ಅದಕ್ಕೆ ಎತ್ತಿ ಆತನ ಮೇಲೆ ಇದ್ದಾರೆ. ಸೊ ಆವಾಗಿಂದ ಹಾಳಾಗ್ತಾ ಬಂತು ಇದು. ಮತ್ತು ಈಗ ನೋಡಿ, ಈ ಕೂತರೆ ನಿಂತರೆ ಪೊಲೀಸ್ ಇಲಾಖೆಯಲ್ಲಿ ದುಡ್ಡು ಕೊಡಬೇಕು. ಯಾಕಂದರೆ ಎಲ್ಲ ದುಡ್ಡು ಕೊಡ್ರಿ, ಸುಮ್ಮನೆ ನಾವು ಅವ್ರು ಏನಾದರೂ ಕೇಳಿದೆ, ಏನು ಸುಮ್ಮನೆ ಬಂದಿದ್ದೀನಾ, ಕೊಟ್ಟು ಬಂದಿದ್ದೀನಿ ಅಂತ. ನಾನು ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ, ಮುಗೀತಲ್ಲ. ಓಕೆ. ಸೊ ನಿಮಗೆ ಏನು ಅವನಿಗೆ ಏನು ಒಳ್ಳೆ ಕೆಲಸ ಅವನ ಕೈಲಾಗತ್ತೆ. ಮತ್ತು ಟ್ರೈನಿಂಗಲ್ಲಿ ಕೂಡ ಏನು ಭಾಳ ಕಳಪೆ ಟ್ರೈನಿಂಗ್, ಮತ್ತು ಟ್ರೈನಿಂಗ್ ಕೊಡೋರು ಕೂಡ ಕಳಪೆ ಜನ ಇರುವಾಗ ಸೊ ವಾಟ್ ಡು ಯು ಎಕ್ಸ್ಪೆಕ್ಟ್? ಏನು ಬದಲಾಗಬೇಕು ಸರ್? ಏನು ಬದಲಾಗಬೇಕಂದ್ರೆ ಪೊಲೀಸ್ ಇಲಾಖೆಗೆ ಸರ್ಕಾರ ಮುಕ್ತವಾಗಿ ಬಿಡಬೇಕು. ದುಡ್ಡು ತಗೋಬಾರ್ದು ಪೊಲೀಸ್ನವ್ರ ಹತ್ರ. ಪೊಲೀಸ್ನವ್ರ ಹತ್ರ ನೀವು ದುಡ್ಡು ತಗೊಳಕ್ಕೆ ಯಾವಾಗ ಶುರು ಮಾಡ್ತೀರಿ, ಯಾರು ದುಡ್ಡು ತಗೊಳ್ತಾರೆ ಬಲಿ ಹಾಕಿ ಅವ್ರಿಗೆ ಅನುಕೂಲಗಳು ಕೊಡಿ. ಕಾನೂನು ಸುವ್ಯವಸ್ಥೆ ಚೆನ್ನಾಗಾಗತ್ತೆ ಗೊತ್ತಾ. ಜನರ ಮೇಜರ್ ಹೆಡ್ಡೇಕ್ ಇರೋದು ಗೌರ್ಮೆಂಟ್ಗೆ ಲಾ ಆ್ಯಂಡ್ ಆರ್ಡರ್ ಇದೆ. ನೀವು ಪೊಲೀಸ್ ಇಲಾಖೆಗೆ ಸರಿಯಾಗಿ ನೋಡ್ಕೊಳ್ಳಿ, ನಿಮ್ಮ ಅಗ್ರಿಕಲ್ಚರ್ ಸರಿಗಿರುತ್ತೆ, ನಿಮ್ಮ ಇಂಡಸ್ಟ್ರಿ ಸರಿ ಇರುತ್ತೆ, ನಿಮ್ಮ ಟ್ಯಾಕ್ಸ್ ಕಲೆಕ್ಷನ್ ಸರಿ ಇರುತ್ತೆ, ನಿಮ್ಮ ಇರಿಗೇಷನ್ ಸರಿ ಇರುತ್ತೆ, ನಿಮ್ಮ ಎಲೆಕ್ಟ್ರಿಸಿಟಿ ಸರಿ ಇರುತ್ತೆ, ನಿಮ್ಮ ಟ್ರಾನ್ಸ್ಪೋರ್ಟ್ ಸರಿ ಇರುತ್ತೆ, ಎಲ್ಲ ಸರಿ ಇರುತ್ತೆ. ಎಲ್ಲಿ ನಿಮಗೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಕಾಂಪ್ರಮೈಸ್ ಆಗ್ತಿರಲ್ಲ, ಎಲ್ಲ ಕಡೆ ಮಾಫಿಯಾಗಳು ಶುರು ಆಗ. ಟ್ರಾನ್ಸ್ಪೋರ್ಟ್ ಮಾಫಿಯಾ, ನೀರಿನ ಮಾಫಿಯಾ, ರಿಜಿಸ್ಟ್ರೇಷನ್ ಮಾಫಿಯಾ, ಲ್ಯಾಂಡ್ ಮಾಫಿಯಾ, ಎಲ್ಲ ಕಡೆ ಬರೀ ಮಾಫಿಯಾಗಳು. ಈ ಮಾಫಿಯಾಗಳೇನಾಗುತ್ತೆ, ಈ MLAಗಳಿಗೆ ಮಂತ್ರಿಗಳಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿ. ದೆನ್ ಅವಾಗ ಏನು ಮಾಡ್ತೀರಿ ನೀವು, ಸರ್ಕಾರನೇ ಒಂಥರ ನಿರ್ಬಲವಾಗಿ ಹೋಗ್ಬಿಡುತ್ತವಾಗ. ಸೊ ಒಳ್ಳೆ ಸರ್ಕಾರ ನಡೆಸಬೇಕು ಅಂದರೆ ಸಮವಸ್ತ್ರಧಾರಿಗಳಿಗೆ ಬಿಕಾರಿ ಮಾಡಬಾರ್ದು. ಸಮವಸ್ತ್ರಧಾರಿಗಳಿಗೆ ಗೌರವ ಕೊಟ್ಟು, ತಪ್ಪು ಮಾಡಿದ್ರೆ ಬಲಿ ಹಾಕಿ ನಿರ್ದಾಕ್ಷಿಣ್ಯವಾಗಿ. ಬಟ್ ಸಮವಸ್ತ್ರಧಾರಿ ಸಿಬ್ಬಂದಿಗೆ ನೀವು ದುಡ್ಡು ತಗೊಳ್ಳೋಕೆ ಶುರು ಮಾಡಿದ್ರೆ ಅವನು ರಾಕ್ಷಸ ಆಗೋಗ್ತಾನೆ, ಭಕ್ಷಕ ಆಗೋಗ್ಬಿಡ್ತಾನೆ. ಅಂದರೆ ಇಲಾಖೆ ಮೇಲೆ ಸಂಪೂರ್ಣವಾಗಿ ರಾಜಕೀಯ ಪ್ರಭಾವ ಅಂತೂ ಇದ್ದೇ ಇದೆ ಅಂತ ಹೇಳಿ 100% ಇದೆ. ಇಲಾಖೆ ಸರ್ಕಾರದ ಅಂಗ ಅಲ್ವಾ? ಹೌದಾ? ಇದ್ದೇ ಇರುತ್ತೆ.
ಈ ಕಾನೂನು ಸುವ್ಯವಸ್ಥೆ ಅಂತ ವಿಚಾರ ಬಂದಾಗ ಈ ರೌಡಿಸಮ್ಮು ಅದೆಲ್ಲ ಬೆಂಗಳೂರಲ್ಲಿ ಒಂದಿಷ್ಟು ಬೆಳಕಾಗಿ ಕಾಣುವಂತಹ ವಿಚಾರಗಳು. ನೀವು ಇದ್ದಂತಹ ಸಮಯದಲ್ಲಾಗಿರ್ಬೋದು ವ್ಯವಸ್ಥೆಗಳು ಯಾವ ರೀತಿಯಾಗಿತ್ತು, ನಿಯಮಗಳಾಗಿರ್ಬೋದು, ಹಾಗೆ ಇವತ್ತಿಗೆ ಇರುವಂತಹ ನೋಡಿ, ಬೆಳವಣಿಗೆಗಳು? ಪ್ರತಿದಿನನೂ ಬೆಂಗಳೂರು ನಗರನೇ ಇರಲಿ ಅಥವಾ ರಾಜ್ಯನೇ ಇರಲಿ, ಅಷ್ಟು ಏನು ಘಟನೆಗಳು ನಡೆದಿರುತ್ತಲ್ಲ, ಗೃಹ ಸಚಿವರು ಗಮನಕ್ಕೆ ತರಬೇಕು. ಮತ್ತು ಕೆಲವು ಮುಖ್ಯ ಘಟನೆಗಳು ಮುಖ್ಯಮಂತ್ರಿಗಳು ಗಮನಕ್ಕೆ ತರಬೇಕು. ಆ ಘಟನೆಗಳ ಬಗ್ಗೆ ಮಾಧ್ಯಮ ಅಥವಾ ಸಾಮಾಜಿಕ ಜಾಲತಾಣ ಟಿಪ್ಪಣಿ ಮಾಡೋಕ್ಕಿಂತ ಮುಂಚೆನೇ ಇವರಿಬ್ಬರು ಏನಾದರೂ ಅದರ ಬಗ್ಗೆ ಸ್ಟ್ಯಾಂಡ್ ತೊಗೊಂಡ್ಬಿಟ್ರೆ ಅದು ನಮ್ಮ ಕಂಟ್ರೋಲ್ ಮೇಲೆ ಇದ್ದಂಗೆ ಇರುತ್ತೆ. ಇವರು ಅದಕ್ಕಿಂತ ಮಾತಾಡೋಕ್ಕಿಂತ ಮುಂಚೆ ಸಾಮಾಜಿಕ ಜಾಲತಾಣ ಅಥವಾ ಮಾಧ್ಯಮದಲ್ಲಿ ಬಂದುಬಿಡ್ತು ಮತ್ತು ಅವ್ರದ್ದೇ ಒಂದು ಒಪಿನಿಯನ್ ಶುರು ಆಯಿತು ಅಂದರೆ ಅದು ಒಂಥರ ಅಶ್ವಮೇಘ ಇದ್ದಂಗೆ. ಅದಕ್ಕೆ ಯಾರಿಗೂ ಹಿಡಿಯೋಕ್ಕಾಗಲ್ಲ. ಅದು ಸಬ್ಜೆಕ್ಟ್ ಅಶ್ವಮೇಧ ಅಲ್ಲಿಗೆ ಹೊಟ್ಟೋಗತ್ತಿದ್ದು. ಸೊ ನಮ್ಮ ಕೆಲಸ ಏನಂದರೆ ಎಲ್ಲ ಆ್ಯಕ್ಟಿವಿಟಿ ಮೇಲೆ ನಿಯಂತ್ರಣ ಇಟ್ಟಿರಬೇಕು. ನಿಯಂತ್ರಣ ಇಡಬೇಕು ಅಂದರೆ ನನಗೆ ಏರಿಯಾ ಡಾಮಿನೇಷನ್ ಇರಬೇಕು, ಏರಿಯಾ ಮೇಲೆ ಡಾಮಿನೇಷನ್ ಇರಬೇಕು, ಸಬ್ಜೆಕ್ಟ್ ಮೇಲೆ ಡಾಮಿನೇಷನ್ ಇರಬೇಕು, ಸ್ಪೇಸ್ ಮೇಲೆ ಡಾಮಿನೇಷನ್ ಇರಬೇಕು, ಟೈಮ್ ಮೇಲೆ ಡಾಮಿನೇಷನ್. ಇದು ಯಾವುದಾದ್ರ ಮೇಲೆ ತಪ್ಪೋಯ್ತು ಅಂದರೆ ಸರ್ಕಾರಕ್ಕೂ ಕೆಟ್ಟ ಹೆಸರು, ನಮ್ಮ ಇಲಾಖೆಗೂ ಕೆಟ್ಟ ಹೆಸರು, ಅಧಿಕಾರಿಗೂ ಕೆಟ್ಟ ಹೆಸರು. ಸೊ ಆಲ್ ದ ಟೈಮ್ ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್. ಸೊ ಅದು ಹೆಂಗೆ ಮಾಡ್ತೀರಿ? ಅದಕ್ಕೆ ನೀವು ಪೀಸ್ ಟೈಮ್ ಪೊಲೀಸಿಂಗ್ ಮಾಡಬೇಕು. ಏನು ಗಲಾಟೆ ಇಲ್ದಿರುವಾಗನೂ ಜನರ ಜೊತೆ ಇರಬೇಕು, ಜನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರಬೇಕು, ಮಾತನಾಡ್ತಾ ಇರಬೇಕು. ನಾನು ಬೆಳಗಾಂ IG ಇರುವಾಗ ನಾನು ಧಾರವಾಡದಲ್ಲಿ ಕೆಲವು ಸ್ನೇಹಿತರ ಜೊತೆ ರಾತ್ರಿ ಊಟ ಮಾಡ್ತಾಯಿದ್ದೆ. ನನಗೊಂದು ಕರೆ ಬಂತು, ಬಾಗಲಕೋಟೆಯಲ್ಲಿ ಇಂಥ ಒಂದು ಕಡೆ ಜನ ಸೇರಿದ್ದಾರೆ, ಗಲಾಟೆ ಆಗ್ತಾಯಿದೆ ಅಂತ. ನಾನು ತುರ್ತಾಗಿ ಬಾಗಲಕೋಟೆ SP ಫೋನ್ ಮಾಡಿದೆ. ಏನಪ್ಪ ಅಲ್ಲಿ ಏನಿಲ್ಲ ಸರ್, ಎಲ್ಲ ಸರಿ ಇದೆ ಸರ್, ನನ್ನ ಗಮನಕ್ಕೆ ಏನೂ ಬಂದಿಲ್ಲ ಅಂತ. ನೋಡಪ್ಪ ಅದು ಏನಿದೆ ಏನು ತಿಳ್ಕೊಂಡು ನಂಗೆ ಅರ್ಧ ಗಂಟೆಯಲ್ಲಿ ಫೋನ್ ಮಾಡು ಅಂತ. 15 ನಿಮಿಷಕ್ಕೆ ಫೋನ್, ಸರ್ ಸ್ಟೇಷನ್ ಮುಂದೆ 150 ಜನ ಸೇರಿದ್ದಾರೆ ಸರ್ ಇಂಥಲ್ಲ. ಮತ್ತೆ ತಿಳ್ಕೊಬೇಕಲ್ಲಪ್ಪ. ಸಿ ದಟ್ ವಾಸ್ ಮೈ, ನಾನು ಹೋದ ಕಡೆಲ್ಲ ಪತ್ರಕರ್ತರು ಯಾರಿಗೂ ನಾವು ಇವ್ನು ಸಣ್ಣವನು ಅಂತ ಅವ್ನಿಗೆ ಇಗ್ನೋರ್ ಮಾಡಬಾರ್ದು. ಓಕೆ. ಸೊ ಎಲ್ಲರಿಗೂ ಕೇಳಿಸ್ಕೋಬೇಕು. ಎಲ್ಲರೂ ಫೋನ್ ಕಾಲ್ ತಗೊಳ್ತಾ ಇದ್ರೆ ಎಷ್ಟು ಇಲ್ಲ ನಮ್ಮ ಫೋನ್ ಮಾಡಿದ್ರೆ ನಮ್ಮ ಮಾತು ಕೇಳ್ತಾರೆ ಅಂತ. ಮತ್ತು ಮುಕ್ತವಾಗಿ ಭೇಟಿ, ಕೆಲವರು ಅಧಿಕಾರಿಗಳು ಯಾರಿಗೋ ಭೇಟಿನೇ ಮಾಡಲ್ಲ. ಅವರು ನಾನು ಯಾಕೆ ಭೇಟಿ ಮಾಡಬೇಕು, ಮಾತಾಡಬಾರ್ದು. ನಾನು ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಇರುವಾಗ ನಾವು ಇವರೆಲ್ಲ ಹೇಳ್ತಾರೆ, ಈ ಸಿಟಿ ಮಾರ್ಕೆಟಲ್ಲಿ ಇರೋ ಜನರಿಗೆಲ್ಲ ನನ್ನ ಭಾಗ ಯಾವಾಗಲೂ ತೆಗೆದಿರುತ್ತಪ್ಪ, ಯಾವಾಗ ಬೇಕಾದ್ರೂ ಬಂದು ನೋಡ್ಬೋದು ಅಂತ. ಅದು ಒಂದೇ ಅಲ್ಲ, ಪ್ಲಸ್ ನಾನು ಅವಾಗ ಈಗ ಈ 102 ಇದಲ್ಲ, ಅವಾಗ 100 ಇತ್ತು. ನನ್ನದು 100 ಕಾಲ್ ಮಾಡಿ ವಾಯ್ಸ್ಲಾಗ್ ಕರೆಸಿ, ಚೀಟಾಗಿ ಕರೆಸಿ, ಏನೂ ಆಗದೆ ಇದ್ರು. ಯಾಕೆಂದರೆ ನಿಮಗೆ ಅದ್ರ ಮೇಲೆ ಟ್ರಸ್ಟ್ ಬರಬೇಕಲ್ಲ, ವಿಶ್ವಾಸ ಬರಬೇಕಲ್ಲ. ಇದಕ್ಕಿಂತ ನೀವು ಡೇಂಜರಲ್ಲಿರುವಾಗ ನೀವು 100 ಫೋನ್ ಮಾಡಿಬಿಟ್ಟು ನಮಗೆ ಯಾರು ಮಾಡಿಲ್ಲ ಅಂತ. ಸೊ ನಾನು ಇವ್ರಿಗೆ ಹೇಳ್ತೇನೆ, ನೋಡಪ್ಪ ಅವ್ರು ಫೋನ್ ಮಾಡ್ತಾರೆ, ಏನೂ ಆಗಿರಲ್ಲ, ಆದರೂ ಅಟೆಂಡ್ ಮಾಡ್ಕೊಂಬ ಅಂತ. ಅದರಿಂದ ಏನಾಗುತ್ತೆ, ಕ್ಲೋಸ್ನೆಸ್ ಬರುತ್ತೆ ಅವಾಗ. ಇಲ್ಲ ಇವ್ರು ಫೋನ್ ಮಾಡಿದ್ರೆ ಸಿಗ್ತಾರೆ, ಇವ್ರು ಬರ್ತಾರೆ ಅಂತ. ಈಗ ನೋಡಿ ಯಾರು ಆ ರೀತಿ ಈಗ ಮಾಡ್ತಾರೆ. ಈಗ 100ಗೆ ಫೋನ್ ಮಾಡಿ ಕಟ್ ಮಾಡಿಬಿಡ್ತಾರೆ, ಹೈದರ್ಕೊಂಡ್ಬಿಡ್ತಾರೆ ಕೆಲವರು, ಯಾರು ಬೈತಾರಂತ. ನಾನು ಹೇಳಿದೆ, ಯಾರಿಗೂ ಬೈಕೂಡ್ದು, ಜನರಿಗೆ ಬೈಬಾರ್ದು, ಓಕೆ, ಅವಮಾನ ಮಾಡ್ಬಾರ್ದಪ್ಪ, ಹೆದರ್ಕೊಂಡು. ಮತ್ತು ಯಾರು ಸ್ಟೇಷನ್ ಬಂದ್ರೂ ಪಾಪ ಎಷ್ಟು ಯೋಚನೆ ಮಾಡಿರ್ತಾರೆ ಪೊಲೀಸ್ ಸ್ಟೇಷನ್ ತನಕ ಬರಬೇಕು ಅಂತ. ತಡ್ಕೊಂಡು ಆಮೇಲೆ ಅವ್ರು ಸ್ಟೇಷನ್ಗೆ ಬಂದಿರ್ತಾರೆ. ಸ್ಟೇಷನ್ ಬಂದುಬಿಟ್ಟು ಅವ್ರಿಗೆ ಕಾಯಿಸೋದು, ಬೈಯೋದು, ಅವಮಾನ ಮಾಡೋದು, ತಿರಸ್ಕರಿಸೋದು, ಡೋಂಟ್ ಡೂ ಆಲ್ ದೋಸ್ ಥಿಂಗ್ಸ್. ನನ್ನ ಗಮನಕ್ಕೆ ಬಂತು ಅಂದ್ರೆ ಚರ್ಮ ಸುಲ್ದು ಬಿಡ್ತೀನಿ ಅಂತ ಎಷ್ಟು ಟೆಲ್. ಓಕೆ. ಇದೆಲ್ಲ ದೋಸ್ ಆರ್ ದ ಥಿಂಗ್ಸ್. ಏನು ಗೊತ್ತಾ, ಇಟ್ ಹ್ಯಾಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಇದೆಲ್ಲ. ಅವಾಗ ಜನರಿಗೆ ನಮ್ಮ ಮೇಲೆ ವಿಶ್ವಾಸ, ಗೌರವ ಬರಬೇಕು. ನೋಡಿ, ರಾಜಕಾರಣಿಗಳ ಬಗ್ಗೆ ಇರಲಿ, ಅಧಿಕಾರಿಗಳ ಬಗ್ಗೆ ಇರಲಿ, ಜನರಿಗೆ ಒಂಥರ ಎಷ್ಟು ಸಿಟ್ಟು, ಕೋಪ, ದ್ವೇಷ, ಮತ್ತು ನನ್ನ ಮಕ್ಕಳು ಅವ್ರ ಹತ್ರ ಯಾಕಪ್ಪ ಹೋಗಲ್ಲ. ನನಗೆ ಅಲ್ಪ ಸಮಯದಲ್ಲೇ ಅಥವಾ ನನ್ನ ಸೇವೆಯಲ್ಲಿ ಇರುವಾಗ ವಿಲ್ಲಿಂಗ್ಲಿ ಜನ ನನ್ನ ಹತ್ರ ಬರಬೇಕು, ವಿಲ್ಲಿಂಗ್ಲಿ ಬರಬೇಕು. ಸರಿ, ಈ ಕಡೆ ಹೋಗ್ತಾ ಇದ್ದೆ, ನೀನು ನೋಡೋಣ ಅಂತ ಬಂದೆ ಅಂತ, ಹಂಗಿರ್ಬೇಕು. ಓಕೆ. ಇದೆಲ್ಲ ಕಂಟ್ರೋಲ್ ಮಾಡೋದು ಠಾಣಾ ಮಟ್ಟದಲ್ಲಿ ಎಷ್ಟು ಮಾಡಬಹುದಾಗಿರುತ್ತೆ ಅಂತ ನೀವೇ ಒಂದು ಕಡೆ ಹೇಳೋದು ಕೇಳಿದ್ದೀನಿ. ನಮ್ಮ ಜನರೇಷನ್ ಇರೋರು ಪಾಪ ಅಧಿಕಾರಿಗಳು ಮಾಡೋರು ಪಾಪ, ದೇ ಯೂಸ್ ಟು ಡೂ ಇಟ್. ನೀವೇ ಒಂದು ಕಡೆ ಹೇಳೋದು ಕೇಳಿದ್ದೀನಿ ನಾನು. ಒಬ್ಬ ರೌಡಿ ಅಂತ ಇದ್ದಾಗ PSIಗೆ ನೀವು ಹೇಳ್ತಾ ಇದ್ರಂತೆ, ರೌಡಿ ಇರಬೇಕು, ರೌಡಿ ಇರಬೇಕಾ ನೀ ಇರಬೇಕು, ನೋಡಪ್ಪ ತೀರ್ಮಾನ ಮಾಡೋದು, ರೌಡಿ ಇರಬೇಕಾ ನೀ ಇರಬೇಕು, ತೀರ್ಮಾನ ಮಾಡೋದು. ಓಕೆ. ಸೊ ಅಂಥದ್ರಲ್ಲಿ ಯು ಹ್ಯಾವ್ ಟು ಟೆಲ್, ನೋಡಪ್ಪ ನಾನು ಅವ್ರ ಥರ ಮಾತಾಡಬೇಕಾ, ನಿನ್ನ ಹತ್ರ ಮಾತಾಡಬೇಕಾ ಅಂತ ಸಲ್ಲ ಇದೆ. ಮತ್ತು ಅವನ ಸುದ್ದಿ, ನಾಳೆ ಏನಾದರೂ ಸುದ್ದಿ ಅವ್ನು ಬಂತು ಅಂದರೆ ನಾಳೆಯಿಂದ ನಿನಗೆ ಬಟ್ಟೆ ಬಿಚ್ಚಿಬಿಡ್ತೀನಿ ನಿನಗೆ ಅಂತ. ಅವನ ಸುದ್ದಿ ಬಂತು ಅಥವಾ ಇನ್ನೊಂದು ರೌಡಿದು ಸುದ್ದಿ, ನಿನ್ನ ಏರಿಯಾ ಒಳಗೆ ರೌಡಿದು ಸುದ್ದಿ ಬಂತು ಅಂದರೆ
ನೀನು ನಪುಂಸಕ, ನಿನ್ನ ಕೈಯಲ್ಲಿ ಏನೋ ಮಾಡೋಕ್ಕಾಗಲ್ಲ, ನಾನು ಡೈರೆಕ್ಟಾಗಿ ಡೀಲ್ ಮಾಡ್ತೀನಿ. ಓಕೆ. ಯು ಹ್ಯಾವ್ ಟು ಸೆಂಡ್ ಸಮ್ ಮೆಸೇಜಸ್. ಎಲ್ಲದಕ್ಕೂ ಪನಿಷ್ಮೆಂಟ್ ಮಾಡ್ತಿರೋಕ್ಕಾಗಲ್ಲ. ಯು ಹ್ಯಾವ್ ಟು, ಅವನಿಗೂ ಅವ್ನಿಗೆ ಹೇಳಬೇಕಲ್ಲ, ಹೌದು ಸರ್ ನಾನೇ ಇದ್ದೀನಂತ. ಮತ್ತು ನಿನಗೆ IPC CRPC ಯೂನಿಫಾರ್ಮು, ಜೀಪು, ಕಾರು, ಮೋಟರ್ ಸೈಕಲ್ ಕೊಟ್ಟು ನಿಂಗೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್, ಯಾವನೋ ಅವನು ಕಾನೂನು ವಿರುದ್ಧವಾಗಿರೋನು ಜನ ಅವನ ಹತ್ರ ಹೋಗ್ತಾರಂದರೆ ನನಗೆ ನಿನ್ನ ಮೇಲೆ ಕಾನ್ಫಿಡೆನ್ಸ್ ಹೊಟ್ಟೋಗುತ್ತೆ, ಏನಕ್ಕೆ ಪ್ರಯೋಜನ ಇಲ್ಲ. ಸೊ ದಟ್ ಲೆವೆಲ್ ಯು ಹ್ಯಾವ್ ಟು ಕೀಪ್ ಮೇಂಟೈನ್. ಬೆಂಗಳೂರಲ್ಲಿ ಮೂಲೆ ಮೂಲೆಯಲ್ಲೂ ಇಂಥ ಘಟನೆಗಳು ನಡೆಯೋಕ್ಕೆ ಕಾರಣ ಅಂದರೆ ಜನರ ನಡುವಿನ ಸಂವಹನದ ಕೊರತೆ ಅಂತ ಅನಿಸುತ್ತೆ. ನೀವು ಆಯುಕ್ತರಾಗಿದ್ದಾಗ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಿ, ಅಂದರೆ ಜನಕ್ಕೆ ಅಕ್ಕಪಕ್ಕ ಇರೋರೆಲ್ಲ ಯಾರ್ಯಾರಿದ್ದಾರೆ ಅಂತೇಳಿ ಗೊತ್ತಾಗಬೇಕು ಅಂತೇಳಿ ಹೆಲೋ ಕಾರ್ಯಕ್ರಮ. ಐ ಆಮ್ ನಾಟ್ ದಿ ಆರ್ಕಿಟೆಕ್ಟ್. ಓಕೆ. ಅದು ಪ್ರಪಂಚದಲ್ಲಿ ಹಿಂದೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು ಜನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಜನ ಪೊಲೀಸ್ ಆಯುಕ್ತರು ಮಾಡಿದ್ದಾರೆ. ಸೊ ಅದು ನಾನು ಕೇವಲ ಬೆಂಗಳೂರು ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಯಾಕೆಂದರೆ ನಮಗೆ ಎಮರ್ಜೆನ್ಸಿಲಿ ಪೊಲೀಸರು ಬರೋಕ್ಕಿಂತ ಮುಂಚೆ, ನಮ್ಮ ನೆಂಟರು ಬರೋಕ್ಕಿಂತ ಮುಂಚೆ, ನಮ್ಮ ನೆರವಿಗೆ ಯಾರು ಬರ್ತಾರೆ, ನಮ್ಮ ಸಹಾಯಕ್ಕೆ ಯಾರು ಬರ್ತಾರೆ, ಅಕ್ಕಪಕ್ಕದವ್ರು ಬರ್ತಾರೆ. ಇತ್ತೀಚೆಗೆ ಬೆಂಗಳೂರಲ್ಲಿ ನೋಡಿದ್ರೆ ನಿಮ್ಮ ಪಕ್ಕದ ಮನೇಲಿ ಯಾರಿದ್ದಾರೆ ನಿಮ್ಗೆ ಗೊತ್ತೇ ಇರಲ್ಲ, ಮಾಡಿ ಮೇಲೆ ಯಾರಿದ್ದಾರೆ ಗೊತ್ತಿಲ್ಲ, ಎಡಗಡೆ ಯಾರಿದ್ದಾರೆ ಗೊತ್ತಿಲ್ಲ, ಕೆಳಗಡೆ ಯಾರಿದ್ದಾರೆ ಗೊತ್ತಿಲ್ಲ. ಸೊ ಒಂದು ಪ್ರೋಗ್ರಾಮ್ ಶುರು ಮಾಡಿದೆ ವಿಶೇಷವಾಗಿ ಅಪಾರ್ಟ್ಮೆಂಟ್ಸ್ ಒಳಗೆ. ಇದು ಒಳ್ಳೆ ರಿಟರ್ನ್ ಆಯಿತು. ಎಲ್ಲದ ಕೆಲವು ಸರ್ತಿ ಜಗಳ ಮಾಡ್ತಾ ಕೂತ್ಕೊಳ್ತಾರಲ್ಲ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ. ಸೊ ಸಮನ್ವಯ ಇದ್ದರೆ ಏನು ಬೇಕಾದ್ರೂ ನಾವು ಮಾಡ್ಬೋದು. ಅಂದರೆ ಅಕ್ಕಪಕ್ಕದಲ್ಲಿ ಸಂವಹನದ ಜೊತೆಗೆ ಯಾರೋ ಒಬ್ಬ ಕಳ್ಳ ಇದ್ರೂ ಗೊತ್ತಾಗ್ಬಿಡುತ್ತೆ ಆ ಟೈಮಲ್ಲಿ. ಹೌದು. ಈಗ ಹಿಂದೆ ಎಲ್ಲ ನಮ್ಮ ಅಜ್ಜಿ ಇದ್ರು ಮತ್ತು ಮನೆ ದೊಡ್ಡವರು ಕಟ್ಟೆ ಮೇಲೆ ಕೂತಿರೋರು ಮಧ್ಯಾಹ್ನ ಮೇಲೆ ಸಾಯಂಕಾಲ ಮೇಲೆ. ಯಾರು ಹೊಸಬ ಹೋಯ್ತು ಅಂದರೆ, ಯಾರಪ್ಪ ಏನು ಬೇಕು ನಿನಗೆ, ಏನಕ್ಕೆ ಬಂದಿದೆಯಾ, ಯಾರು ಹುಡ್ಕೊಂಡು ಬಂದಿದ್ದೆ ಅಂತ ಅವರೇ CCTVಗಳಿದ್ದಾಗಿದ್ರು ಈಗ. ಸೊ ಈಗ ನೋಡಿ, ಇದ್ರ ಇಸ್ ಸೊ ಟೋಟಲ್ ಎನಾನಿಮಿಟಿ ಅಲ್ವ. ಈಗ ಕ್ರೈಮ್ ಈಸ್ ಕಮಿಟೆಡ್ ಓನ್ಲಿ ಬಿಕಾಸ್ ಆಫ್ ಎನಾನಿಮಿಟಿ. ಯಾರಂತ ಕೆಲವು ಕಡೆ ನಾನು ನೋಡಿದ್ದೀನಿ, ನಿಂತಿರೋ ಕಾರ್ದು ಟೈರ್ ಬಿಚ್ತಾ ಇದ್ರು ಯಾರು ಮಾತಾಡೋಕೆ ಬರಲ್ಲ, ಯಾರೋ ಹುಡುಗಿಗೆ ರೇಪ್ ಮಾಡ್ತಾ ಇದ್ರು ಯಾರೋ ಸಹಾಯ ಮಾಡೋಕ್ಕೆ ಬರಲ್ಲ. ಓಕೆ. ಯಾರಿಗಾದ್ರೂ ಹೊಡೆದು ಅವರು ಪ್ರಾಪರ್ಟಿ ಕಿತ್ಕೊಂಡು ಹೋಗ್ತಾರೆ ಯಾರೋ ಬರಲ್ಲ. ಬಟ್ ಒಂದು ಕಾಲದಲ್ಲಿ ಯಾರೋ ಹಂಗೆ ಮಾಡ್ತಾ ಇದ್ದಾರೆ, ಜನ ಎಲ್ಲ ಸೇರ್ಕೊಂಡು ನಾವು ಸರಿಯಾಗಿ ಹೊಡಿಯೋರು. ಸೊ ನಮ್ಗೆ ಯಾಕೆ ಇರಬೇಕು ಪೊಲೀಸ್ ಅಂತ. ಸೊ ದಟ್ ಇಸ್ ಅ ವೆರಿ ರಾಂಗ್ ಮೆಸೇಜ್ ನಾವು ಕೊಡ್ತಾ ಇರೋದು. ಮಾತುಕತೆನ ಮುಂದುವರಿಸ್ತಾ ಹೋಗೋಣ ಸರ್. ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾದ ವಿರಾಮವನ್ನು ತೆಗೆದುಕೊಳ್ಳೋಣ. ಭಾಸ್ಕರ್ ರಾವ್ ಸರ್ ಜೊತೆಗೆ ಮಾತುಕತೆಯನ್ನು, ಅವರ ರಾಜಕೀಯ ಜೀವನ ಆಗಿರ್ಬೋದು, ಹಾಗೆ ಪೊಲೀಸ್ ಕಮಿಷನರ್ ಆಗಿದ್ದಂತಹ ಸಮಯದ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ವಿ. ಪ್ರಮುಖವಾಗಿ ಆ ಸಮಯದಲ್ಲಿ ನಡೆದಂತಹ ಒಂದು ಘಟನೆ ಕೋವಿಡ್. ಹೇಗೆ ಮ್ಯಾನೇಜ್ ಮಾಡಿದ್ರಿ ಸರ್ ಅವಾಗ? ಫಸ್ಟ್ ಕೋವಿಡ್ ಮೀಟಿಂಗ್ ಮಾಡಿದ್ರೆ ನಮ್ಮ ಮುಖ್ಯಮಂತ್ರಿ, ನಾನು ಮೀಟಿಂಗೇ ಹೋಗಿಲ್ಲ. ಆಮೇಲೆ ಫೋನ್ ಮಾಡಿಬಿಟ್ಟು ಸಿಟ್ಟು ಮಾಡಿದ್ರು, ಯಾಕ್ರಿ ಬಂದಿಲ್ಲ ಕೋವಿಡ್ ಮೀಟಿಂಗ್? ನಾನು ಸರ್ ಹೆಲ್ತ್ ಡಿಪಾರ್ಟ್ಮೆಂಟ್ ವಿಷಯಕ್ಕೆ ನಾನು ಯಾಕೆ ಬರಬೇಕು, ನಾನು DCP ಇಲ್ಲ ಅದು ದೊಡ್ಡದಾಗ್ತಾ ಇದೆ ಅಂತ. ಓಕೆ. ಆಮೇಲೆ ಗೃಹ ಸಚಿವರು ಮೀಟಿಂಗ್ ತೊಗೊಂಡು ಹೇಳಿದ್ರು, ಇದು ಭಾರಿ ದೊಡ್ಡದಾಗತ್ತೆ, ಪ್ಲೇಗ್ ಥರ ಹೋಗ್ಬಿಡುತ್ತೆ, ಇಲ್ಲಿಗೆ ಶವಗಳು ತೆಗಿಯೋರು ಜನ ಇರಲ್ಲ, ಪೊಲೀಸ್ ಇಲಾಖೆ ಒಂದೇ ಯಾವಾಗ. ಮತ್ತು ನಮಗೆ ಸಿಕ್ಕಿದ ಸಮಯನ ತುಂಬ ಕಮ್ಮಿ. ಹೌದು. ಒಂದು ಮಾರ್ಚ್ 21-22ಕ್ಕೆ ಪ್ರಧಾನಿಯವರು ಒಂದು ಟೆಸ್ಟ್ ಮಾಡ್ತಾರೆ, ಒಂದು ದಿನದ ವಾಲಂಟ್ರಿ ಬಂದ್ ಅಂತ. ಓಕೆ. ನಾವು ಒಂದು ದಿನ ಬೆಂಗಳೂರು ಸಿಟಿ ಬಂದ್ ಮಾಡಬೇಕು ಅಂದರೆ ಎಲ್ಲ DCPಗಳಿಗೆಲ್ಲ ಕರೆಸಿ ಮಾಡಿ ಪ್ರಿಪ್ರೇಷನ್ ತಯಾರು ಮಾಡಿ ಇಲ್ಲಿ ಲಾಕ್ಡೌನ್ ಅನ್ನೋ ಪದಾನೇ ನಮಗೆ ಗೊತ್ತಿರಲಿಲ್ಲ. ಸೊ ಈ ಲಾಕ್ಡೌನ್ ಎನ್ಫೋರ್ಸ್ ಮಾಡಬೇಕು ಅಂದರೆ ಅದು ಗೊತ್ತಿಲ್ಲ ಯಾವತ್ತುವರೆಗೂ ಇರುತ್ತೆ ಲಾಕ್ಡೌನ್. ಅದು ದೇಶಾದ್ಯಂತ ಲಾಕ್ಡೌನ್. ಮತ್ತು ಬೆಂಗಳೂರಲ್ಲಿ ಎಲ್ಲ ಬುದ್ಧಿಜೀವಿಗಳ ತಾಣ ಇದು. ಇಂಥ ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಕೋಟ್ಯಾಂತರ ರೂಪಾಯಿ ಸಾಫ್ಟ್ವೇರ್ ಹೋಗುತ್ತೆ ಇಲ್ಲಿಂದ. ದೇಶದ ಬೊಕ್ಕಸ ತುಂಬುವಂಥ ಸ್ಥಳ ಬೆಂಗಳೂರು. ಹೆಂಗೆ ಇವ್ರಿಗೆ ಮುಚ್ಚಕ್ಕಾಗತ್ತೆ? ಮಲಗಿಸ್ಬೋದು ಹೊರತು ಸಾಯಿಸೋಕ್ಕಾಗಲ್ಲ ಬೆಂಗಳೂರು ಸಿಟಿಗೆ. ಸೊ ಅಂಥದ್ರಲ್ಲಿ ಲಾಕ್ಡೌನ್ ಅನೌನ್ಸ್ ಆಗಿದ್ದು ಪ್ರಧಾನಿಯವರು ಹೇಳಿದ್ರಲ್ಲ 50 ರಾತ್ರಿ 12. ಸೊ ಪ್ರಧಾನಿ ಅಡ್ರೆಸ್ ಆಯ್ತಲ್ಲ 8:45 8 ಗಂಟೆಗೆ ಆಯಿತು. ತುರ್ತಾಗಿ ಅವತ್ತು ರಾತ್ರಿನೇ ನಾನು DGP ಸಾಹೇಬ್ರಿಗೆ ಚೇಂಬರ್ಗೆ ಹೋಗಿ, ಪ್ರವೀಣ್ ಸೂದ್ ಅವರು DGP ಇದ್ದರು, ದೆನ್ ADG ಇಂಟೆಲಿಜೆನ್ಸ್ ಕಮಲ್ ಪಂತ್ ತಲೆಗೆ, ದೆನ್ ದಯಾನಂದ್ ವಾಸ್ ಇನ್ CID ಆ್ಯಂಡ್ ಪ್ರತಾಪ್ ರೆಡ್ಡಿ ವಾಸ್ CLM ಕಮ್ಯುನಿಕೇಷನ್ ಲಾಜಿಸ್ಟಿಕ್ಸಲ್ಲಿ. ಆ್ಯಂಡ್ ದೆನ್ ಹೇಮಂತ್ ನಿಂಬಾಳ್ಕರ್ ನನ್ನ ಹತ್ರ ಅಡಿಷನಲ್ ಕಮಿಷನರ್ ಆಗಿದ್ದು. ಹೋಗಿ ಹೊರಳಿದ, ಭಾಸ್ಕರ್ ನನ್ನ ಹತ್ರ ಟೈಮ್ ಇಲ್ಲಪ್ಪ, ಪಾಸ್ಗಳು ಕೊಡಬೇಕು, ನಾಳೆ ಅಪರಾಧ ರಾತ್ರಿಯಿಂದ ಬಂದಾಗ ಬಸ್ಗಳು ಬೇರೆ ಬರ್ತಾಯಿದೆ ಹೊರಗಡೆಯಿಂದ, ಆ ಜನ ಹೋಗಬೇಕು, ಮತ್ತು ಊಟದ ವ್ಯವಸ್ಥೆ ಆಗಬೇಕು,
ಜಿನ್ಸಿ ವ್ಯವಸ್ಥೆ ಆಗಬೇಕು. ಮತ್ತು IAS ಅಲ್ಲಿ ಕೂಡ ಸುಮಾರು ಕಮಿಟೀಸ್ ಎಲ್ಲ ಕೆಲವರು ರಾತ್ರಿ ವಿಜಯ ಭಾಸ್ಕರ್ ಅವರು ನಮ್ಮ ಚೀಫ್ ಸೆಕ್ರೆಟರಿ ಅವರು. ಓಕೆ. ಸೊ ಅವತ್ತು ರಾತ್ರಿ ಫುಲ್ ನಮಗೆ ನಿದ್ದೆ ಇಲ್ಲ ಅವತ್ತು. ನಾನು ರಾತ್ರಿ ಇವರೆಲ್ಲ ಮೀಟಿಂಗ್ ಆದ ನಂತರ ರಾತ್ರಿ 2 ಗಂಟೆಗೆ ಎಲ್ಲ DCPಗಳ ಮೀಟಿಂಗ್ ಕರೆದೆ. ಎಲ್ಲ DCPಗಳ ಮೀಟಿಂಗ್ ನಮ್ಮ ನಿಂಬಾಳ್ಕರ್ನ ಅಡ್ಮಿನಿಸ್ಟ್ರೇಷನ್ ಅಡಿಷನಲ್ ಕಮಿಷನರ್ ಆಗಿ ನಿಂಬಾಳ್ಕರ್ ರಾತ್ರಿ 2 ಗಂಟೆಗೆ ಎಲ್ಲ DCPಗಳು ಕರೆಯಪ್ಪ ಅಂತ. ನಮ್ಮಲ್ಲೆಲ್ಲ ರಾತ್ರಿ ಅವೆಲ್ಲ ಏನಿಲ್ಲ, ಬಾದ್ರೆ ಬರಬೇಕಷ್ಟೇ. ಎಲ್ಲರಿಗೂ ಕಾರ್ ಕೊಟ್ಟಿದ್ದೀವಿ, ಡ್ರೈವರ್ ಕೊಟ್ಟಿದ್ದೀವಿ, ನಾವು ಕೇಳೋ ಅಷ್ಟೇ. ರಾತ್ರಿ 2 ಗಂಟೆಗೆ ಬೆಳಗ್ಗೆ 5 ಗಂಟೆಯಿಂದ ಲಾಕ್ಡೌನ್ ಶುರು ಮಾಡಬೇಕು. ಮತ್ತು ಪಾಸ್, ಸೊ ಅಲ್ಲೇ ಒಂದು ಗ್ರೂಪ್ ಮಾಡಿದೆ. ಇನ್ನು ಒಂದು ಅರ್ಧ ಗಂಟೆ ಒಳಗೆ ಪಾಸ್ ಡಿಸೈನ್ ಆಗಬೇಕು. ಸೋಮೆಂದು ವಾಸ್ ಮೈ DCP, ಅಡಿಷನಲ್ CP ವೆಸ್ಟ್. ಮತ್ತು ಈಸ್ಟ್ಗೆ ಇವರು ದಟ್ ಮುರುಗನ್. ಓಕೆ. ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲಿ ಇನ್ಚಾರ್ಜ್ ಇವರು 3 ಜನ ಕೂತ್ಕೊಳ್ಳಿ. ಯಾರು DCP ಮತ್ತು ಇನ್ನೊಬ್ಬ DCP ಎಲ್ಲಿ ಪ್ರಿಂಟ್ ಮಾಡ್ತಾರೆ, ಯಾರು ಡಿಸೈನರ್ ಯಾರಿದ್ದಾರೆ ಅಂತ, ಇಷ್ಟು ಕೆಲಸ ನಾನು ನಿಮಗೆ 1.5 hours ಟೈಮ್ ಕೊಡ್ತೀನಂತ. ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್ ಅಂದ. ಅಷ್ಟರೊಳಗೆ ನಾನು ಕುತ್ಕೊಂಡು ಏನೇನು ಪಾಯಿಂಟ್ ಮಾಡಬೇಕು, ನಾಳೆ ಬೆಳಗ್ಗೆ ಏನು ಮಾಡಬೇಕು ಇತ್ಯಾದಿಗಳು ನಾನು ನಮ್ಮ DCP CR ಜೊತೆ ಸಪರೇಟ್ ಮೀಟಿಂಗ್. ಸೊ 1 hour ಒಳಗೆ ಪಾಸ್ದು ಡಿಸೈನ್ ಆಯಿತು. ರಾತ್ರಿ ಯಾರಿಗೂ ಎಬ್ಸಿ ಆಯಿತು, ಅದರದ್ದು DTPನೂ ಆಯಿತು ಅದಕ್ಕೆ. ಮತ್ತು ಕಾಟನ್ಪೇಟೆಯಲ್ಲಿ ಪಾಸ್ ಪ್ರಿಂಟ್ ಮಾಡೋದು. ಸೊ ಬೈ 5:30 in the morning ಪಾಸ್ಗಳು ರೆಡಿ ಆಗೋಯ್ತು ನಮಗೆ. ಆಮೇಲೆ ಯಾರಿಗೂ ಪಾಸ್ಗಳು ಕೊಡಬೇಕು ಅಂತ ಕೆಲವರು ಇಲ್ಲ ಸರ್, ಭಾಳ ಜವಾಬ್ದಾರಿ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು, ಇಲ್ಲ ಪಾಸ್ ಅಲ್ಲ ಬರೀ ಪೊಲೀಸ್ ಕಮಿಷನರ್ ಆಫೀಸಿಂದ ಕೊಡಬೇಕು ಅಂತ. ನಾನು ಹೇಳಿದೆ, ನಾನು ಪಾಸ್ ಕೊಡೋ ಕೆಲಸ ಶುರು ಮಾಡಿದ್ರೆ ಬರೀ ಪಾಸ್ ಕೊಡೋ ಕೆಲಸ ಆಗುತ್ತೆ. ಆಯಾ DCP ಇದಾರಲ್ಲ ಅವನ ಏರಿಯಾ. ಸೊ ಐ ಟುಕ್ ಅ ಡಿಸಿಷನ್ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಇದೆಲ್ಲ ಡಿಸೆಂಟ್ರಲೈಸ್ ಮಾಡಿಬಿಡು. ಫಸ್ಟ್ ಲೆವೆಲಲ್ಲಿ ಆಯಾ DCP ಆ ಏರಿಯಾ ಒಳಗೆ ಪೊಲೀಸ್ ಕಮಿಷನರ್ ಇದ್ದಂಗೆ, ಆಯಾ ACP ಅವನ ಏರಿಯಾ ಒಳಗೆ ಒಂದು ಪೊಲೀಸ್ ಕಮಿಷನರ್ ಇದ್ದಂಗೆ, ಆಯಾ ಪೊಲೀಸ್ ಇನ್ಸ್ಪೆಕ್ಟರ್ ಅವನ ಏರಿಯಾ ಪೊಲೀಸ್ ಕಮಿಷನರ್. ಸೊ ಪೊಲೀಸ್ ಕಮಿಷನರ್ ಪವರ್ಸ್ ಇನ್ಸ್ಪೆಕ್ಟರ್ ತನಕ ನಾನು ಕೊಟ್ಬಿಟ್ಟಿದ್ದೆ. ನಿನ್ನ ಏರಿಯಾ ಒಳಗೆ ಏನು ನಾನು ಕೇಳೋ ಅವಶ್ಯಕತೆ ಇಲ್ಲ, ಲಾಕ್ಡೌನ್ ಎನ್ಫೋರ್ಸ್ ಆಗಬೇಕು, ಪಾಸ್ಗಳು ಕೊಡೋದು ನಿಮಗೆ. ಸೊ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ ಮಾಡಿದ್ರಿಂದ ಜವಾಬ್ದಾರಿ ಕೂಡ ಡಿಸೆಂಟ್ರಲೈಸ್ ಆಗೋಯ್ತು. ಎಲ್ಲ ಯಾರು ನನ್ನ ಕಡೆ ಬೊಟ್ಟು ತೋರ್ಸೋಕ್ಕಿಲ್ಲ, CP ಸಾಹೇಬ್ರ ಹತ್ರ ಹೋಗಿ ನಮ್ಗೆ ಗೊತ್ತಿಲ್ಲ ಅಂತ ಯಾರು ಹೇಳೋದು. ನಾನು ಯಾರೋ CP ಆಫೀಸ್ಗೆ ಕಳಿಸಿದ್ರು ಅಂದರೆ ದಿಸ್ ಮೀನ್ಸ್ ಯು ಆರ್ ಎ ನಲಾಯಕ್. ಓಕೆ. ನಿಮ್ಮಲ್ಲೇ ನಡಿಬೇಕು ಅಂತ. ಯಾರು ಜನರಿಗೆ ಏನು ತೊಂದರೆ ಕಷ್ಟ ಇದ್ರೂ ನಿಮ್ಗೇನು ಬೇಕು ಅದಕ್ಕೆ ಫೋನ್ ಮಾಡಿ ಹೊರತು ಜನರಿಗೆ ನನ್ನ ಕಡೆ ಕಳಿಸೋದು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ ಅಂತ ಹೇಳಬಾರ್ದು. ಅವ್ರಿಗೂ ಅಲ್ಲ. ನಾನು ಹೇಳಿದೆ, ನೀನು ಬಸವನಗುಡಿ ಪೊಲೀಸ್ ಕಮಿಷನರ್, ಜಯನಗರ್ ಪೊಲೀಸ್, ಬಾನಸವಾಡಿ ಪೊಲೀಸ್ ಕಮಿಷನರ್ ನೀನೇ. ಏನೇನು ಡಿಸಿಷನ್ ತಗೊಳ್ಳಿ. ಕೆಲವರು ಏನೇ ತಪ್ಪು ಡಿಸಿಷನ್ ತೊಗೊಂಡ್ರೆ ಚಿಂತೆ ಇಲ್ಲ, ಅದಕ್ಕೆ ನಾನು ಐ ಆಮ್ ದೇರ್ ಟು ಡಿಫೆಂಡ್ ಯು. ಆ ಧೈರ್ಯ ಕೊಡಬೇಕು. ಯು ಶುಡ್ ಗಿವ್ ಕಾನ್ಫಿಡೆನ್ಸ್ ದಟ್ ಅವ್ನು ತಪ್ಪು ಮಾಡಿದ್ರೂ ಅವ್ನ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಹಂಗೆ ಯಾಕೆ ಮಾಡಿಬಿಟ್ಟು ಹಿಂಗೆ ಯಾಕೆ ಮಾಡಿಬಿಟ್ಟು ನನ್ನ ಮರ್ಯಾದೆ ಹೊಟ್ಟೋಯ್ತು ಸಸ್ಪೆಂಡ್ ಮಾಡಲ್ಲ. ಕೆಲವರೆಲ್ಲ ಕೆಲವು ದೊಡ್ಡ ತಪ್ಪು ಮಾಡಿದ್ರು, ಕೆಲವರು ಉದ್ದೇಶಪೂರ್ವಕವೋ ಮಾಡಿದ್ರು, ಕೆಲವರು ಗೊತ್ತಿಲ್ಲದಾಗ ಮಾಡಿದ್ರು. ಬಟ್ ಐ ಹ್ಯಾಡ್ ಟು ಅಬ್ಸರ್ವ್ ಇಟ್. ಅದು ಪನಿಷ್ಮೆಂಟ್ ಕೊಡೋ ಟೈಮ್ ಅಲ್ಲ ಅದು. ಸಿಟಿ ಹ್ಯಾಡ್ ಟು ಬಿ ರನ್. ಸೊ ಅದು ಮಾಡಿರೋದ್ರಿಂದ. ಮತ್ತು ಅದಲ್ಲದೆ ಇದು ಜೂರಿಸ್ಡಿಕ್ಷನ್ ಅಲ್ಲದೆ ನನ್ನ DCP ದಿವ್ಯಾ ಸಾರಾ ಥಾಮಸ್ ಇದ್ಲು. ಅವಳ ಕೆಲಸ ಏನಂದರೆ ಎಂಟೈರ್ APMC ಚಾಲೂ ಇಟ್ಟಿರಬೇಕು. ಹಳ್ಳಿಗಳಿಂದ APMCಗೆ ಬರಬೇಕು, ಮತ್ತು ಟ್ರಕ್ಸ್ ಹೋಗುವಂಥದ್ದು ವ್ಯವಹಾರಗಳು ನಡೀಲೇಬೇಕು. ಮತ್ತು DCP CRಗಳಿಗೆಲ್ಲ ಹೇಳಿದೆ, ಈ ಬಾಕ್ಸ್ ರೆಡಿ ಮಾಡಿಸೋದು ನಿಮ್ಮ ಕೆಲಸ. ಸಿಟಿ ಮೂರು ಭಾಗ ಯಾರು ಮಾಡಿಲ್ಲ ಅವ್ರ ಮೇಲೆ ಇದು ಅವಾಗ ಇದಿತ್ತಲ್ಲ ಕಾನೂನು, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸ್ಬೇಕು ಅಂತ. ಮಾಡಿಲ್ಲ ಕೇಸ್ ರಿಜಿಸ್ಟರ್, ಸುಮ್ಮನೆ ಗಲಾಟೆ ಮಾಡ್ತೀವಿ ಅಂತ. ಸೊ ದೆನ್ ಕ್ರಮೇಣಾಗೆ ಎಲ್ಲ ಕಡೆ ಎಲ್ಲ ಮುಚ್ಚೋಕ್ಕೆ ಶುರು ಆಯ್ತಲ್ಲ. ಸೊ ಎಲ್ಲ ಪೊಲೀಸ್ ಸ್ಟೇಷನ್ ಕೂಡ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಜನಸಾಮಾನ್ಯರಿಗೆ. ದೆನ್ ಸಿಬ್ಬಂದಿಗೆ ಒಳ್ಳೆ ಊಟದ ವ್ಯವಸ್ಥೆ, ಹೋಟೆಲ್, ಮತ್ತು ಮಹಿಳೆಯರಿಗೆ ಹೋಟೆಲ್ ವ್ಯವಸ್ಥೆ ಅವ್ರಿಗೆ ಮಾಡಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಬೇಕಿತ್ತಲ್ಲ. ಸೊ ದೆನ್ CR ಅಲ್ಲಿಂದ ನಾವು ನಮ್ಮ ಹತ್ರ 75 ಶ್ವಾನಗಳಿತ್ತು. ಸೊ ನನ್ನ DCP ಏನು ಹೇಳಿದ್ದು, ಸರ್ ನೀವು ಹ್ಞೂ ಅಂತ ಹೇಳಿದೆ, ಬೇಕಾದ್ರೆ 2,000 ಶ್ವಾನಗಳಿಗೂ ನಾನು ಅಡುಗೆ ಮಾಡಿಸ್ತೀನಂತ. ಸೊ ನಾವು ಬಿಡಾಡಿ ನಾಯಿಗಳಿಗೆ, ಬಿಡಾಡಿ ಕುದುರೆಗಳಿಗೆ, ಬಿಡಾಡಿ ದನಗಳಿಗೆ, ಪಕ್ಷಿಗಳಿಗೆ
ಎಲ್ರಿಗೂ ಊಟ. ಮತ್ತು ಜನರಿಗಂತೂ ನಾವು ಕೊಟ್ಟೇವೆ. ಎಷ್ಟು ಜನ ಭಿಕ್ಷುಕರು ಪಾಪ ಅವ್ರಿಗೆ ಗತಿ ಇಲ್ದಂಗಿದ್ರು ಎಲ್ಲರೂ ಪೊಲೀಸ್ ಸ್ಟೇಷನ್ ಹತ್ರ ಬಂದರು. ಎಷ್ಟೋ ಸರ್ತಿ ನಾನು ಜನರಿಗೆ ಅಪೀಲ್ ಮಾಡ್ತಾ ಇದ್ದೆ, ನೋಡಿ ನಿಮಗೆ ಸಹಾಯ ಮಾಡೋಕ್ಕಾದ್ರೆ ಮಾಡಿ ಅಂತ. ಬಳ್ಳಾರಿಯಿಂದ ಒಬ್ಬರು ಯಾರೋ 200 kg ಅಕ್ಕಿ ಕಳಿಸ್ತೀನಿ ಅಂತ, ಆಯಿತು ಕಳಿಸಿ ಅಂತ ನೋಡಿದ್ರೆ 200 kg ಒಂದು ಬ್ಯಾಗಲ್ಲಿರೋದು ಅವ್ನು ಇಡೀ ಲಾರಿ ಲೋಡ್ ಕಳಿಸ್ಬಿಟ್ಟಿದ್ದಾರೆ ಅವರು. ಸೊ ಎಲ್ಲ ಕಡೆ ಅದ್ಕೊಂಡು. ಮತ್ತು DCPಗಳೆಲ್ಲ ಸಿಕ್ಕಾಪಟ್ಟೆ ಇಮ್ಯಾಜಿನೇಟಿವ್ ಆಗಿಬಿಟ್ರು. ಹೋಟ್ಲ್ಗಳು ಕೆಲಸ ಮಾಡ್ತಿರಲಿಲ್ಲ. ಹೋಟ್ಲ್ ಒಳಗೆಲ್ಲೋ ಅಡುಗೆ ಅವ್ರಿಗೆಲ್ಲ ಸ್ಟೇಷನ್ ಹತ್ರ ಕರ್ಸ್ಕೊಂಡ್ಬಿಟ್ಟು ಅಲ್ಲೇ ಅಡುಗೆ ಅವ್ರಿಗೆ. ಮತ್ತು ನನಗೆ ರಾತ್ರಿ ಎಲ್ಲ ಕಾಲ್ ಬರೋದು ಫಾರಿನಿಂದ, ಸರ್ ಅಗರ್ಭ ಶ್ರೀಮಂತರು, ಸರ್ ನಮ್ಮ ಮನೇಲಿ ಕೆಳಗಡೆ ಒಂದು ಮರ್ಸಿಡೀಸು ಒಂದು BMW ನಿಂತಿದೆ, ನಮ್ಮ ತಂದೆ ತಾಯಿ ಒಬ್ಬರೇ ಇದ್ದಾರೆ, ಡ್ರೈವರ್ ಇಲ್ಲ, ಆಯಾ ಇಲ್ಲ, ಲಿಫ್ಟ್ ಆಪರೇಟರ್ ಇಲ್ಲ ಸರ್, ತಿನ್ನಕ್ಕೆ ಗತಿ ಇಲ್ಲ ಅಂತ. ಏನು ಡೋಂಟ್ ವರಿ. ಸೊ ನಮ್ಮ ಇವ್ರದ್ದು ಮತ್ತು ಎಲ್ಲ ಹೋಯ್ಸ್ಲಾಸ್ಗೆಲ್ಲ ಆ್ಯಂಬುಲೆನ್ಸನ್ನ ಕನ್ವರ್ಟ್ ಮಾಡಿಬಿಟ್ಟಿದೆ. ಬಟ್ ಭಾಳ ರಿಸ್ಕ್ ಕೂಡ ತೊಗೊಂಡೆ ನಾವು. ಸುಮಾರು ಹಾಸ್ಪಿಟ್ಲ್ ಒಳಗೆ ನಾನೇ ಮಾಸ್ಕ್ ಹಾಕೊಂಡು ಹೋಗ್ತಾ ಇದ್ದೆ. ರೆಮ್ಡೆಸಿವಿರ್ ಸಿಗ್ತಾ ಇರಲಿಲ್ಲ, ಅಲ್ಲಿಗೆ ಆಕ್ಸಿಜನ್ ಸಿಗ್ತಾ ಇರಲಿಲ್ಲ. ಭಾಳ ಜನ. ಮತ್ತು ಒಂದೇ ಸರ್ತಿ ಒಂದು ವಾರದಲ್ಲಿ 4 ಜನ ಪೊಲೀಸರು ಅವ್ರದ್ದು ಡೆತ್ ಆಗೋಯ್ತು. ಸೊ ಆವಾಗ ನಮ್ಮಲ್ಲಿ ಬೇರೆಯವರೆಲ್ಲ ಹೋಗಬೇಡಿ ಡ್ಯೂಟಿಗೆ. ನಾನು ಇವ್ರಿಗೆಲ್ಲ ಬಂದಿರೋ ಯಾರಿಗೂ ಮನೆಗೆ ಕಳಿಸಿಲ್ಲ. ಮನೆಗೆ ಕಳಿಸ್ಬಿಟ್ಟಿದ್ರೆ ಮತ್ತೆ ಅವ್ರ ಹೆಂಡತಿ ಮಕ್ಕಳು ವಾಪಸ್ ಕಳಿಸಲ್ಲ ಅವ್ರಿಗೆ. ಯಾರು ಮನೆಗೆ ಹೋಗ್ಕೂಡ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲೇ ಊಟ ಕೊಡ್ತೀನಿ, ಇಲ್ಲೇ ಮತ್ತು ಬಿಸಿನೀರಲ್ಲಿ ಬಟ್ಟೆ ತೊಳಸಿ ಅಲ್ಲೇ ಐರನ್ ಮಾಡಿಸಿ ಅಲ್ಲೇ ಇರಬೇಕು, ಮಾಸ್ಕ್ ಹಾಕೋಬೇಕು. ಮತ್ತು ಯಾರೋ ಡಾಬರ್ ಕಂಪನಿಯವರು ಪಾಪ ಪುಣ್ಯಾತ್ಮ 22,000 ಲೀಟರ್ ಜ್ಯೂಸ್ ಕೊಟ್ಟರು ನಮಗೆ. 3 ಸರ್ತಿ ಕೊಟ್ಟರು. ಅಂದರೆ 60-70 ಲೀಟರ್ ಎಲ್ಲ ಸಿಬ್ಬಂದಿಗಳಿಗೆ ಡಿಸ್ಟ್ರಿಬ್ಯೂಷನ್ ಕುಡ್ಕೊಂಡು ಚೆನ್ನಾಗಿ. ನನ್ನ ಕೆಲಸ ಏನಂದರೆ ಸುಮ್ಮನೆ ಒಂದು ಟೂರ್ ಹಾಕೋ, ಮುಖ್ಯಮಂತ್ರಿಗಳಿಗೆ, ಹೋಮ್ ಮಿನಿಸ್ಟ್ರಿಗೆ ಬೆಳಗ್ಗೆ ಬ್ರೀಫಿಂಗ್ ಮಾಡಿ ಅವ್ರ ಹತ್ರ ಆದೇಶಗಳು ಪಡ್ಕೊಂಡು ಬೆಳಗ್ಗೆ ಹೋದರೆ ಯಾರೋ ತಲೆ ತಿಂದಿರ್ತಾರೆ. ಏನು ಸರ್ ಲಾಕ್ಡೌನ್ ಇದೆಯೋ ಇಲ್ವೋ, ಏನು ನೋಡಿ ಸರ್ ಹೆಂಗೆ ಬೇಕಾದ್ರೆ CM ಫೋನ್, ಏನು ರೀ ಲಾಕ್ಡೌನ್ ಇದೆಯಲ್ಲ ಸರ್, ಮತ್ತೆ ಫುಲ್ ಟೈಟ್ ಮಾಡೋದು. ಆಮೇಲೆ 12 ಗಂಟೆ ಒಂದು ಏನು ರೀ ಜನ ಓಡಾಡಬೇಕೋ, ಜನ ಏನು ಉಸಿರಾಡಬೇಕೋ ಬೇಡ, ಹಂಗೆ ಮಾಡಿಬಿಟ್ರೆ ಪ್ರಾಣ ತೆಗಿತಾ ಇದ್ದಾರಲ್ಲ, ಆಯ್ತು ಸ್ವಲ್ಪ ಒಂಚೂರು ಕಡಿಮೆ ಮಾಡ್ತೀನಿ ಅಂತ. ಸೊ ಕಡಿಮೆ ಮಾಡೋದು, ಜಾಸ್ತಿ ಮಾಡೋದು ಹೋಗೋದು. ಸೊ ಅದೇ ನಮ್ಮ. ಬಟ್ ಏನಂದರೆ ಜನರ ಸಹಕಾರ ಭಾಳ ಮತ್ತು ಮಾಧ್ಯಮದವ್ರಿಗೆ ನಾವು ಫುಲ್ ವಿಶ್ವಾಸಕ್ಕೆ ತೊಗೊಂಡ್ಬಿಟ್ಟು ನಾವು ಮಾಧ್ಯಮದವ್ರಿಗೆಲ್ಲ ಪಾಸ್ ಎಲ್ಲ ಕೊಟ್ಟು ಎಲ್ಲಿ ಬೇಕಾದ್ರೂ ತಿರುಗಾಡಿ, ಬಟ್ ಹುಷಾರಾಗಿರಿ ಅಂತ. ಮಾಧ್ಯಮದವ್ರಿಗೆ ನಾವು ನಮ್ಮ ಸಂಪನ್ಮೂಲಗಳೆಲ್ಲ ಅವ್ರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ವಿ. ಮತ್ತು ನಮ್ಮ ಕಿವಿ ಕಣ್ಣು ಥರ ಅವರು ಕೆಲಸ ಮಾಡಿದ್ರು. ಅವರು ಒಂದು 4 ಜನದ್ದು ಲೀಡರ್ಸ್ ಹೆಸರು ಹೇಳ್ತೀನಿ ಸರ್. ನಿಮಗೆ ಚಿಕ್ಕದಾಗಿ, ತುಂಬ ಚಿಕ್ಕದಾಗಿ ಏನು ಅನಿಸುತ್ತೆ ಅಂತ ಹೇಳಿ. ಸಿದ್ದರಾಮಯ್ಯನವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಎಕ್ಸಲೆಂಟ್ ಅಡ್ಮಿನಿಸ್ಟ್ರೇಟರ್. ಯಡಿಯೂರಪ್ಪನವ್ರ ಬಗ್ಗೆ ನಂಬದವ್ರಿಗೆ ಕೈ ಬಿಡಲ್ಲ ಅವರು. DK ಶಿವಕುಮಾರ್ ಅಪ್ರತಿಮ್ ಧೈರ್ಯ, ಏನು ಸಾಧನೆ ಮಾಡಬೇಕು ಅಂದರೆ ಸಾಧನೆ ಮಾಡ್ತಾರೆ. ಓಕೆ. ನರೇಂದ್ರ ಮೋದಿ ಒಂಥರ ಸಾಗರ ಇದ್ದಂಗೆ. ಅದು ಅವರು ಈ ಕೆಲಸ ಮಾಡಬೇಕು, ಪ್ರಧಾನಿ ಕೆಲಸ ಮಾಡಬೇಕು ಅನ್ನೋ ಸಲುವಾಗಿ 20 ವರ್ಷ ಅವರು ಟ್ರೈನಿಂಗೇ ತಗೊಳ್ತಾರೆ. ಬೀದಿಯಲ್ಲಿ, ಹಳ್ಳಿ ಒಳಗೆ, ದೇಶ ತಿರುಗಾಡಿ, ಮತ್ತು ಎಲ್ಲ ಕಡೆ ಜನರ ಸಂಪರ್ಕ ಇದೆ. ಈಸ್ ಎ ಸೂಪರ್ PhD ಆಸ್ ರಿಗಾರ್ಡ್ಸ್ ಪೀಪಲ್ಸ್ ಇಮೋಷನ್ಸ್ ಆರ್ ಕನ್ಸರ್ನ್ಡ್. ಓಕೆ. ರಾಹುಲ್ ಗಾಂಧಿ ಅವಕಾಶ ಮೇಲೆ ಅವಕಾಶ ಅವ್ರಿಗೆ ಪಾಪ ಸಿಗ್ತಾ ಇದೆ. ಅವ್ರಿಗೆ ಒಂದು ರೀತಿ ಎಂಟೈಟಲ್ಡ್ ಬಿಹೇವಿಯರ್ ಇರೋದ್ರಿಂದ ಅವರು ಧೈರ್ಯ ಮಾಡಿ ಯಾವ ಜವಾಬ್ದಾರಿನೂ ತೆಗೆದುಕೊಳ್ತಾ ಇಲ್ಲ. ತಗೊಂಡ್ರೆ ಅವ್ರಿಗೂ ಒಳ್ಳೇದು, ಅವ್ರ ಪಕ್ಷಕ್ಕೂ ಒಳ್ಳೇದು. ಆರ್ ಅಶೋಕ್ ಹಾರ್ಡ್ ವರ್ಕಿಂಗ್ ಪರ್ಸನ್, ಕಷ್ಟಪಟ್ಟು ಮತ್ತು ಎಲ್ಲರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡು ಸಾಕಷ್ಟು ಸರ್ಕಾರಗಳು ನೋಡಿಬಿಟ್ಟಿದ್ದಾರೆ. JDS ಸರ್ಕಾರ ನೋಡಾಯಿತು, ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ, 2 ಬಾರಿ BJP ಸರ್ಕಾರ ನೋಡಿ. ಮತ್ತು ವೆರಿ ಗ್ರೌಂಡೆಡ್ ಪರ್ಸನ್. ವಿಜೇಂದ್ರ ಒಳ್ಳೆ ಭವಿಷ್ಯ ಇದೆ ಅವ್ರಿಗೆ. ಆ ಭವಿಷ್ಯದ ಕಡೆ ಅವ್ರ ನಡೆ ಪ್ರಾರಂಭ ಆಗಿದೆ. ಓಕೆ ಸರ್. ಮತ್ತು ಈ ಕಡೆ ಒಂದು ವಿಚಾರಕ್ಕೆ ಬರೋದಾದರೆ, ನೀವೊಬ್ಬ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡಂತಹ ಅಧಿಕಾರಿಯಾಗಿ, ಒಟ್ಟಾರೆಯಾಗಿ ಒಬ್ಬ ಅಧಿಕಾರಿ ಮತ್ತು ಅಧಿಕಾರಿ ಆಗಬೇಕಾಗಿರುವಂಥವರು ತಮ್ಮ ಸಾಧನೆ ಹಾದಿ ಜೀವನ ಅಂತ ತಗೊಂಡಾಗ ಅವರ ವೃತ್ತಿ ಜೀವನ ಆಗಿರ್ಬೋದು, ಹವ್ಯಾಸ ಆಗಿರ್ಬೋದು, ಕುಟುಂಬ ಸಂಬಂಧಿಕರು, ಇವನ್ನೆಲ್ಲ ಮ್ಯಾನೇಜ್ ಮಾಡೋದು ಹೇಗೆ ಸರ್ ಚಿಕ್ಕದಾಗಿ? ನನಗಂತೂ ಯಾವ ದುಃಖನೂ ಇಲ್ಲ. ಐ ಹ್ಯಾವ್ ಹ್ಯಾಡ್ ಎಕ್ಸಲೆಂಟ್ ಲೈಫ್ 30 ಇಯರ್ಸಲ್ಲಿ. ನಾನು ಟ್ರಾನ್ಸ್ಪೋರ್ಟ್ ಕಮಿಷನರ್ ಕೆಲಸ ಮಾಡಿದ್ದೀನಿ, KSRTCಲಿ ನನಗೆ ಇಂಥ ಕಡೆ ನನಗೆ ವೈಯಕ್ತಿಕ ಫೇಲ್ಯೂರ್ ಆಗಿರ್ಬೋದು ಹೊರತು, ಬಟ್ ಹುದ್ದೆಯಲ್ಲಿ ಕೂತ್ಕೊಂಡು ನಾನು ಎಲ್ಲೂ ಫೇಲ್ ಆಗಿಲ್ಲ. ಟ್ರಾನ್ಸ್ಪೋರ್ಟ್ ಕಮಿಷನರಾಗಿ ಕೂತ್ಕೊಂಡು ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಪರ್ಮಿಟ್ ಸ್ಕೀಮ್ ಮಾಡಿಸ್ದೆ ನಾನು.
ಎಂಟೈರ್ ಲೈಸೆನ್ಸಿಂಗ್ ಸಿಸ್ಟಮ್ ಸರಿ ಮಾಡಿದೆ ಇಡೀ ದೇಶದಲ್ಲಿ. DLO RCದು ಮತ್ತು ಆಟೋಮೆಟಿಕ್ ಡ್ರೈವಿಂಗ್ ಟ್ರ್ಯಾಕ್ ಸರಿ ಮಾಡಿಸಿದ್ದು, ಮತ್ತು ಇವು ರೆಕ್ರೂಟ್ಮೆಂಟ್ ಟ್ರೈನಿಂಗ್, ಇಂಟರ್ನ್ಯಾಷನಲ್ ಟ್ರೈನಿಂಗ್, ಮತ್ತು ಎಂಟೈರ್ ಆಟೋ ರಿಕ್ಷಾ ಏನು 2 ಸ್ಟ್ರೋಕ್ ಇತ್ತಲ್ಲ ನಮ್ಮಲ್ಲಿ ಅಷ್ಟುಗೂ 4 ಸ್ಟ್ರೋಕ್ ಮಾಡಿ ಪೆಟ್ರೋಲಿಂದ ಗ್ಯಾಸ್ ಮಾಡಿಸಿ ಗ್ರೀನ್ ಆಟೋ ಓಕೆ. ನನ್ನ ಅವಧಿಯಲ್ಲಿ ಆಯಿತು. ಅಶೋಕ್ ಅವರು ನನ್ನ. ಸೊ ಅಲ್ಲಿ ಅಥವಾ KSRTC ಮುಚ್ಚೋ ಸ್ಥಿತಿ ಇತ್ತು, -700 crore, ಅದಕ್ಕೆ ತೊಗೊಂಬಂದು +70 crores ಮಾಡಿಸಿದ್ದಲ್ಲಿಗೆ. ಕಂಪ್ಲೀಟ್ ಓಲೋ ಬಸ್ಸಸ್ ತೊಗೊಂಬಂದು ಹಾಕಿದ್ದಲ್ಲಿಗೆ. ಯಾವಾಗ ಆರ್ಡಿನರಿ ಬಸ್ಸೇ ಬೇಡ KSRTCನೇ ಮುಚ್ಚಿಬಿಡೋಣ ಅಂತ ಸಮಯದಲ್ಲಿರುವಾಗ ಅಂದಿನ ಮುಖ್ಯಮಂತ್ರಿಗಳು SM ಕೃಷ್ಣ ಅವ್ರ ಹತ್ರ ಇರಲಿ ಅಥವಾ ಧರ್ಮ್ ಸಿಂಗ್ ಅವ್ರ ಹತ್ರ ಹೋಗಿ ವಾದ ಮಾಡಿ, ಇಲ್ಲ ಸರ್ ಓಲ್ವೋ ಭವಿಷ್ಯದ ವೆಹಿಕಲ್. ಇವತ್ತಿನ ದಿನ ನೋಡಿ, ನಾವು ಯುರೋಪ್ ಬಿಟ್ಟರೆ ನೆಕ್ಸ್ಟ್ ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ವೋಲ್ವೋ ಫ್ಲೀಟ್ ಹೋಲ್ಡರ್ ಅಂತ ಅದರಲ್ಲಿ ಇರಲಿ. ಅಥವಾ ನಾನು ಕಿಯಾನಿಕ್ಸ್ ಸಂಸ್ಥೆ ಮುಚ್ಚೋ ಸ್ಥಿತಿಲಿತ್ತು, ಮುಚ್ಚಬೇಕು ಅಂತ ಇದ್ದರು ಆವಾಗ ಎಲ್ಲ ಕಡೆ. ಕಿಯಾನಿಕ್ಸ್ ಸಂಸ್ಥೆನೂ ಆವಾಗ ಬರೀ ಒಂದು 7 ಕೋಟಿ ಬಂಡವಾಳ ಇತ್ತು. ನಾನು ಬಿಡುವಾಗ 7 ಕೋಟಿಯಿಂದ 31 ಕೋಟಿ ತಗೊಂಡೋದೆ. ಇವತ್ತು 2,000 ಕೋಟಿ ಆಗಿದೆ ಇದಕ್ಕೆ. ಸೊ ಆ ಸಂಸ್ಥೆಗೆ ಉಳಿಸಿ, ಸಂಸ್ಥೆ ಒಳಗಿರೋ ಸಿಬ್ಬಂದಿಗಳಿಗೆ ಧೈರ್ಯ ಕೊಟ್ಟು ನಿಮ್ಮ ಕೈಲಿ ಮಾಡೋಕ್ಕಾಗತ್ತೆ ಅಂತ ಅಷ್ಟೇ ಹೇಳಿದ್ದೀನಿ. ಹೆಂಗೆ ಮಾಡಬೇಕಪ್ಪ ಅವ್ರು ಮಾಡಿದ್ದಾರೆ ಅಷ್ಟೇ. ಸೊ ಒಂದು ಒಳ್ಳೆ ಟೀಮ್ ವರ್ಕ್ ಇಟ್ಟು. ಮತ್ತು ನಿಮ್ಗೆ ಹೇಳೋದಲ್ಲ, ನನಗೆ ಹುಬ್ಬಳ್ಳಿಲಿ ಹೋಗ್ಬಿಟ್ಟು ಜೆಂಡಾ ಹಾರಿಸಿದ ಕತೆ ಇರಲಿ, ಅಥವಾ ಮಹಾರಾಷ್ಟ್ರ ಬಾರ್ಡ್ರ್ ಹತ್ರ ಬೆಳಗಾಂ IG ಆಗಿ ಹೋಗಿ ಅಲ್ಲಿ ಬೆಳಗಾಂ ಪೀಸ್ ಶಾಂತಿ ತೊಗೊಂಬಂದಿದ್ದಿರಲಿ ಅಲ್ಲಿಗೆ. ಸೊ ನನಗೆ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ನನಗೆ ಏನು ಕೊಟ್ಟಿದ್ದ ಅವಕಾಶ ಇದೆಲ್ಲ. ಇಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಯಾರೋ ಬೇಡ ನನಗೆ ಬೇಡ ನಿನಗೆ ಬೇಡ ಅಂತ ಇಂಟರ್ನಲ್ ಸೆಕ್ಯೂರಿಟಿ ಒಳಗೆ 4 ವರ್ಷ ಇದ್ದೆ ನಾನು. ಆವಾಗ ಈ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ನಾನು ಕ್ರಿಯೇಟ್ ಮಾಡಿಸಿದ್ದು, ಕರಾವಳಿ ಕಾವಲು ಪಡೆ ಕ್ರಿಯೇಟ್ ಮಾಡಿದೆ ನಾನು ಅಲ್ಲಿಗೆ. ಮತ್ತು ಈ ಖಾಸಗಿ ಭದ್ರತಾಗೆ ಕಂಟ್ರೋಲರ್ ಆಗಿ ಇವ್ರಿಗೆಲ್ಲ ನಿಮ್ಮ. ಸೊ ನನಗೆ ಯಾವುದೇ ದುಃಖ ಇಲ್ಲ. ಎಲ್ಲೂ ಕೂಡ ಪ್ರೊಫೆಷ್ನಲ್ ಆಗಿ ನಾನು ಫೇಲ್ ಎಲ್ಲೂ ಆಗಿಲ್ಲ. ವೈಯಕ್ತಿಕವಾಗಿ ನನಗೆ ಈ ಹುದ್ದೆ ಆ ಹುದ್ದೆ ಸಿಗಲಿಲ್ಲ, ನಾನು ಫೇಲ್ ಆಗಿದ್ದೀನಿ ಹೊರತು ಪ್ರೊಫೆಷ್ನಲ್ ಆಗಿ ನಾನು ಎಲ್ಲೂ ಆಗದಿರೋದ್ರಿಂದ. ಮತ್ತು ಇದೆಲ್ಲ ಮಾಡಬೇಕು ಅಂದರೆ ನಿಮ್ಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಮನೆಯಿಂದ ಬರುತ್ತೆ. ನಿಮ್ಮ ಮನೆ ಸರಿ ಇದ್ದರೆ ನೀವು ಪ್ರಪಂಚ ಸರಿ ಮಾಡಬೇಕು. ನಿಮ್ಮ ಮನೆಯೇ ಸರಿ ಇಲ್ಲ ಅಂದರೆ ಪ್ರಪಂಚ ಹೇಗೆ ಸರಿ ಮಾಡ್ತೀರಿ? ಓಕೆ. ಇವಾಗಿನ ಪೊಲೀಸ್ ಕಮಿಷನರ್ ಆಗಿರುವಂಥ ಬಿ ದಯಾನಂದ್ ಅವ್ರ ಬಗ್ಗೆ ಚಿಕ್ಕದಾಗಿ ಅಂತ ಹೇಳೋದು. ದಯಾನಂದ್ ವಾಸ್ ಎ ಗುಡ್ ಆಫೀಸರ್, ಒಳ್ಳೆ ಇನೋವೇಟಿವ್ ಆಫೀಸರ್. ಟೆಕ್ನಾಲಜಿ ಬಗ್ಗೆ ಅವ್ರಿಗೆ ಭಾರಿ ಆಸಕ್ತಿ ಇದೆ. ನಾನು ADG ಲಾ ಆ್ಯಂಡ್ ಆರ್ಡರ್ ಸ್ವಲ್ಪ ದಿನ ಕೆಲಸ ಮಾಡ್ತಿರುವಾಗ ಅವರು ಮೈಸೂರು ಪೊಲೀಸ್ ಕಮಿಷನರ್ ಆಗಿದ್ದರು. ಆ ಸಮಯದಲ್ಲಿ ಅವ್ರಿಗೆ ನಾನು ವಿಸಿಟ್ ಮಾಡಿದೆ ಅಲ್ಲಿಗೆ. ದೆನ್ ನಾನು CP ಬೆಂಗಳೂರು ಇರುವಾಗ ಅವ್ರು ಫ್ಯಾಕ್ಟ್ ಚೆಕ್ ಯೂನಿಟ್ ಅಂತ ಅವರೇ ಕ್ರಿಯೇಟ್ ಮಾಡಿದ್ರು. ಮತ್ತು ಈಗ ಏನೇನೋ ಬಾಡಿ ಕ್ಯಾಮ್ರಾಸ್ ಅಂತೆ ಮತ್ತು IT ಕ್ರೈಮ್ ಇತ್ಯಾದಿಗಳ ಬಗ್ಗೆ ಎಲ್ಲ ಚೆನ್ನಾಗಿ ಮ್ಯಾನೇಜಿಂಗ್ ಇಟ್ ವೆರಿ ವೆಲ್, ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತು ನೆನ್ನೆ ರನ್ ಅಂತ ಫಿಟ್ನೆಸ್ ಬಗ್ಗೆ ಎಲ್ಲ ಮಾಡಿದ್ರಲ್ಲ. ಬೆಂಗಳೂರು ಸಿಟಿ ಪೊಲೀಸ್ ಆಯುಕ್ತರಿಗೆ ಏನೇನು ಕ್ವಾಲಿಟೀಸ್ ಇರಬೇಕಲ್ಲ ಅಷ್ಟು ಕ್ವಾಲಿಟೀಸ್ ಅವ್ರಿಗಿದೆ. ಸರ್, ಕೊನೆಯದಾಗಿ ಭಾಸ್ಕರ್ ಅವರ ರಾಜಕೀಯ ಜೀವನ ಆಗಿರ್ಬೋದು ಅಥವಾ ಮುಂದಿನ ಜೀವನದ ಬಗ್ಗೆ ಹೇಳೋದಾದ್ರೆ? ನಾವು ವಿ ಹ್ಯಾವ್ ಟು ಕಾರ್ವ್ ಅವರ್ ಓನ್ ಸ್ಪೇಸ್. ನಮಗೆ ಗಾಡ್ ಫಾದರ್ ಆಗಿ ಯಾರೋ ಸಹಾಯ ಮಾಡಿದ್ರೆ ಭಾಳ ಒಳ್ಳೆಯದು. ಬಟ್ ಪ್ರವೇಶ ಮಾಡಿದ ನಂತರ ಜನರಿಗೆ ಹತ್ತಿರ ನಾವು ಹೋಗಿ ಜನರ ವಿಶ್ವಾಸ ತಗೊಳ್ಳೋದು ಭಾಳ ಮುಖ್ಯ. ನಮಗೆ ಮೇಲೆ ಎಷ್ಟೇ ಸಪೋರ್ಟ್ ಸಿಕ್ಕಿದ್ರೂ ಜನರ ವಿಶ್ವಾಸ ತಗೊಳ್ಳೋದು ಮುಖ್ಯ. ಮತ್ತು ಇದಕ್ಕೆಲ್ಲ ಸ್ವಲ್ಪ ಸಮಯ ತಗೊಳುತ್ತೆ. ಮತ್ತು ಭಾಳಷ್ಟು ಜನ ನಿಮಗೆ ನೀವು ಬೆಳಿಬಾರ್ದು ಅಂತ, ನೀವು ಬರಬಾರ್ದು ಅಂತ. ಮತ್ತು ನನಗೆ ನಮ್ಮ ಕಮ್ಯುನಿಟಿಗೆ ಅಷ್ಟು ಸಪೋರ್ಟ್ ಇಲ್ಲ ನಮಗೆ. ನಮ್ಮ ಬಿಕಾಸ್ ಏನೋ ಹಿಸ್ಟಾರಿಕಲಿ ಅವ್ರಿಗೇನೋ ಸೊ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕೂಡ ನಾವು ತೆಗಿಬೇಕು. ನಾವು ಆ್ಯಸ್ ಎನ್ ಇಂಡಿವಿಜುವಲ್ ಜನರ ಮಧ್ಯದಲ್ಲಿದ್ದು ಅವ್ರಿಗೆ ಎಷ್ಟು ಸಹಾಯ ಮಾಡ್ತಾ ಹೋದರೆ. ಮತ್ತು ಪಾಲಿಟಿಕ್ಸ್ ಒಂದಿನ ಒಳಗೆ ಸಾಧನೆ ಮಾಡುವಂಥದ್ದು ಆಗಲ್ಲ. ಯಾಕೆಂದರೆ ನಮ್ಮ ತಂದೆ ಅಲ್ಲ ಪಾಲಿಟಿಷಿಯನ್ ಅಲ್ಲ, ನಮ್ಮ ತಾತ ಅಲ್ಲ, ನಮ್ಗೆ ಯಾರೋ ಫುಟ್ ಹೋಲ್ಡ್ ಕೊಡೋರು ಯಾರು ಇಲ್ಲ. ಏನಿದ್ರು ನಾವೇ ಇದು. ಆ್ಯಂಡ್ ಇಟ್ಸ್ ಎ ಪಾಲಿಟಿಕ್ಸ್ ಮತ್ತು ಫಿಲ್ಮ್ ಇದೆಲ್ಲ ಎರಡೂ ಕೂಡ ಎಲ್ಲಕ್ಕಿಂತ ಕಷ್ಟಕರವಾದ ಕೆರಿಯರ್ ಇದು. ಈ ಲಾ ಆ್ಯಂಡ್ ಆರ್ಡರ್ನ ಒಬ್ಬ ರಾಜಕಾರಣಿಯಾಗಿ ಮತ್ತು ಪೊಲೀಸ್ ಕಮಿಷನರ್ ಆಗಿ ಎರಡೂ ಯಾವ ರೀತಿಯಾಗಿ ನೋಡ್ತೀರಾ ಸರ್? ಆ್ಯಸ್ ಎ ಪೊಲೀಸ್ ಕಮಿಷನರ್ ಯು ಆರ್ ಓನ್ಲಿ ಇಂಪ್ಲಿಮೆಂಟಿಂಗ್. ಆ್ಯಸ್ ಎ ಪಾಲಿಟಿಷಿಯನ್ ನೀವು ವಿಜುವಲೈಸ್ ಮಾಡ್ತೀರ ನೀವು. ನಾನಂತೂ ಸುಮಾರು ಈಗ ಪ್ರೆಸೆಂಟ್ ಹೋಮ್ ಮಿನಿಸ್ಟರ್ ಬಗ್ಗೆ ಅಂತೂ ಭಾಳಷ್ಟು ಕ್ರಿಟಿಸೈಸ್ ಮಾಡಿದ್ದೇನೆ. ಈಸ್ ಅಫ್ಕೋರ್ಸ್ ಈಸ್ ಎ ಜೆಂಟಲ್ಮ್ಯಾನ್, ಬಟ್ ಪ್ರೊಫೆಷ್ನಲಿ ಬಿಗ್ ಝೀರೋ. ಅವರು ಯಾವುದ್ರ ಬಗ್ಗೆನೂ ಒಂದು ಪಾಲಿಸಿ ಡಿಸಿಷನ್ ಇದುವರೆಗೂ ತಗೊಂಡಿಲ್ಲ. ಒಂದು ಮೋಟಿವೇಟಿಂಗ್ ಸ್ಪೀಚ್ ಮಾಡಿ ಒಂದು ಮೋಟಿವೇಟಿಂಗ್ ಆ್ಯಕ್ಷನ್ ತಗೊಂಡಿಲ್ಲ ಅವರು. ಮತ್ತು ಮಾನವ ಸಂಪನ್ಮೂಲಗಳ ಬಗ್ಗೆ ಏನೋ ಅವರು ಕ್ರಮನೂ ತೆಗೆದುಕೊಂಡಿಲ್ಲ ಅಲ್ಲಿಗೆ. ಮತ್ತು ಒಂದು ಸುರಕ್ಷಿತವಾದ ವಾತಾವರಣ ಕರ್ನಾಟಕದಲ್ಲಿ ಕಲ್ಪಿಸ್ಕೊಡೋಕ್ಕೆ
ಎಂಥ ಜ್ವಲಂತ ಸಮಸ್ಯೆಗಳಿದೆ ಅದರ ಬಗ್ಗೆನೂ ಅವರು ಏನೂ ಹಿ ನಾಟ್ ಅಪ್ಲೈಡ್ ಈಸ್ ಮೈಂಡ್. ಸೊ ಆ್ಯಸ್ ಎ ಪೊಲಿಟಿಷಿಯನ್ ಲಾ ಆ್ಯಂಡ್ ಆರ್ಡರ್ ಇಸ್ ಡಿಫರೆಂಟ್. ಆ್ಯಸ್ ಎ ಪೊಲೀಸ್ ಕಮಿಷನರ್ ಲಾ ಆ್ಯಂಡ್ ಆರ್ಡರ್ ಇಸ್ ಡಿಫರೆಂಟ್. ಆ್ಯಸ್ ಎ ಪೊಲಿಟಿಷಿಯನ್ ಮೋರ್ ಆನ್ ಪಾಲಿಸಿ, more on program, more on confidence building, more on vision. Okay. Whereas as police commissioner, it is more on implementation ಮತ್ತು ಜನರ ವಿಶ್ವಾಸ ಗೆಲ್ಲಿಸಿ ಅದು ತಗೊಂಡು. ಓಕೆ, ಇಷ್ಟೋ ತನಕ ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಸರ್. ಕೊನೆಯದಾಗಿ ನಮ್ಮ ಅಶ್ವವೇಗ ಸುದ್ದಿವಾಹಿನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಕ್ಯಾಮ್ರಕ್ಕೆ? ಅಶ್ವವೇಗ ಸುದ್ದಿವಾಹಿನಿಗೆ ದರ್ಶಕರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಬಿ ಎ ವೆರಿ ಜಡ್ಜ್ಮೆಂಟಲ್ ಆಡಿಯನ್ಸ್. ಜಡ್ಜ್ ಮಾಡಬೇಕು. ಡೋಂಟ್ ಅಕ್ಸೆಪ್ಟ್ ಫಾಲ್ಸ್ ಇನ್ಫಾರ್ಮೇಷನ್, ಫಾಲ್ಸ್ ನ್ಯೂಸ್. ಅದನ್ನು ತಕ್ಷಣ ನೀವು ರಿಜೆಕ್ಟ್ ಮಾಡಬೇಕು. ಮತ್ತು ಏನು ನೀವು ನೋಡ್ತಿರಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ, ಇವತ್ತಿನ ದಿನ ಸುಳ್ಳು ಜಾಸ್ತಿ, ನಿಜ ಕಮ್ಮಿ ಇರುತ್ತೆ. ಸೊ ಭಾರಿ ಕೇರ್ಫುಲ್ಲಾಗಿ ನೋಡಿ ನೀವು. ಮತ್ತು ಜಾಸ್ತಿ ಚರ್ಚೆಯೊಳಗೆ ಭಾಗವಹಿಸಿ, ಇನ್ಸ್ಟೆಡ್ ಆಫ್ ಬ್ಲೈಂಡ್ಲಿ ಬಿಲೀವಿಂಗ್ ಎನಿಬಡಿ. ಅಷ್ಟೇ ನಾನು ತಮ್ಗೆ ಹೇಳಬೇಕು. ಓಕೆ ಸರ್, ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು, ರಾಜಕೀಯ ಜೀವನ ಆಗಿರ್ಬೋದು, ಹಾಗೆ ಕಾನೂನು ಸುವ್ಯವಸ್ಥೆ ವಿಚಾರ ಆಗಿರ್ಬೋದು, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಸುಮಾರು ದೀರ್ಘ ಅವಧಿಯಷ್ಟು ನಮ್ಮ ಹತ್ರ ಮಾತನಾಡಿದ್ದೀರ. ಅಶ್ವವೇಗ ಸುದ್ದಿವಾಹಿನಿಯ ಕಡೆಯಿಂದ ನಿಮಗೆ ಹೃದಯಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಶರತ್, ಥ್ಯಾಂಕ್ ಯು. ನಮಸ್ಕಾರ. ಓಕೆ, ಇದಿಷ್ಟು ಮಾಜಿ IPS ಅಧಿಕಾರಿ, ಮಾಜಿ ಬೆಂಗಳೂರಿನ ಪೊಲೀಸ್ ಆಯುಕ್ತರು, ಹಾಗೆ ಇವಾಗಿನ ಸದ್ಯ BJPಯ ಮುಖಂಡರಾಗಿರುವಂತಹ ಭಾಸ್ಕರ್ ರಾವ್ ಅವರ ಮಾತುಗಳು. ಹಾಗೆ ಇನ್ನೊಂದಿಷ್ಟು ಕಾರ್ಯಕ್ರಮಗಳು ಕೂಡ, ಈ ಲಾ ಆ್ಯಂಡ್ ಆರ್ಡರ್ ಕಾರ್ಯಕ್ರಮದಲ್ಲಿ ಇನ್ನೊಂದಿಷ್ಟು ವ್ಯಕ್ತಿಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾತನಾಡಿಸ್ತಾ ಹೋಗೋಣ. ಅಲ್ಲಿ ತನಕ ನೀವು ನೋಡ್ತಾ ಇರಿ, ಇದು ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.